ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಕಾಗಿಲ್ಲ ಪ್ರೇರೆ, ಇದು ನಾವು 1 ತಾಸು ದೇವರನ್ನ ಆರಾಧಿಸಿದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಏಕೆಂದರೆ ಆತನು ಉನ್ನತನು, ಮಹೋನ್ನತನು, ಸರ್ವಶಕ್ತನು, ಆತನು ಜೀವವುಳ್ಳ ದೇವರಾಗಿದ್ದಾನೆ. ಆ ದೇವರಿಗಾಗಿ ಪ್ರೇರೆ ಒಂದು ಸಭೆಯಾಗಿ, ಒಂದು ಗಟ್ಟಿಯಾಗಿ ನಾವು ಒಂದು ಹಲ್ಲೆಲೂಯಾ ಎಂಬುದಾಗಿ ಹೇಳಿ ಈ ಸಮಯದಲ್ಲಿ ದೇವರ ನಾಮಕ್ಕೆ ನಾವು ಮೊದಲು ಮಹಿಮೆ ಸಲ್ಲಿಸುವ. ಎಲ್ಲ ರೆಡಿಯಾ? ರೆಡಿ? ಪಂಜಾಬಿ ಹಲ್ಲೆಲೂಯಾ ಸಿದ್ಧರಿದ್ದೀರಾ? ಆಗಿರೋದಾದರೆ ಸಭೆಯಾಗಿ ಪ್ರೇರೆ ಒಂದೇ ಸ್ವರದೊಂದಿಗೆ ಹೇಳಿ ನಾವು ಈ ಸಮಯದಲ್ಲಿ ದೇವರ ನಾಮಕ್ಕೆ ನಾವು ಮಹಿಮೆ ಸಲ್ಲಿಸಿಕೊಳ್ಳುವ. ಈ ಸಮಯದಲ್ಲಿ ರೆಡಿ? 1 2 3 ಹಲ್ಲೆಲೂಯಾ. ಒಂದು ಗಟ್ಟಿಯಾದ ಚಪ್ಪಾಳೆಗಳನ್ನು ತಟ್ಟಿ ದೇವರ ನಾಮಕ್ಕೆ ನಾವು ಮಹಿಮೆ ಸಲ್ಲಿಸುವ ಪ್ರೇರೆ. ಹಲ್ಲೆಲೂಯಾ. ದೇವರಿಗೆ ವಂದನೆ, ಮಹಿಮೆ ಸಲ್ಲಿಸುವಂತನಾಗಿದ್ದೇನೆ. ಇವತ್ತಿನ ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಹೇಳುವುದಕ್ಕಾಗಿ, ದೇವರು ನನಗೆ ಕೊಟ್ಟಿರುವಂಥ ಒಳ್ಳೆ ಸಮಯಕ್ಕಾಗಿ ನಾನು ಮೊದಲು ನನ್ನ ದೇವರಿಗೆ ಎಲ್ಲ ಮಹಿಮೆ ಗೌರವವನ್ನು ಸಲ್ಲಿಸುವಂತನಾಗಿದ್ದೇನೆ. ಇವತ್ತಿನ ಸಮಯವನ್ನು ಸಹ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪ್ರಿಯ ಸೀನಿಯರ್ ಪಾಸ್ಟರ್ ಹಾಗೂ ಫ್ಯಾಮಿಲಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ನಾನು ಹೇಳುವಂತನಾಗಿದ್ದೇನೆ. ಹಾಗೂ ನಮ್ಮ ಮಧ್ಯದಲ್ಲಿರುವಂಥ ಸಹಾಯಕ ಸಭಾಪಾಲಕ ಅವರ ಕುಟುಂಬಕ್ಕೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಹಾಗೂ ಈ ಸಮಯದಲ್ಲಿ ಸಭೆಯಾಗಿ ಕೂಡಿ ಬಂದಿರುವ ಎಲ್ಲ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ನಿಮಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ಈ ಸಮಯದಲ್ಲಿ ನಾನು ಹೇಳಲು ಬಯಸುವಂತನಾಗಿದ್ದೇನೆ. ಏಕೆಂದರೆ ನನಗೆ ಬಹು ನಂಬಿಕೆ ಇದೆ ಪ್ರಿಯರೇ, ನೀವೆಲ್ಲರೂ ಬಹು ಪ್ರಾರ್ಥನೆಯೊಂದಿಗೆ ಇವತ್ತಿನ ವಾಕ್ಯಕ್ಕಾಗಿ ನೀವು ಸಿದ್ಧರಾಗಿ ಬಂದಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ನೀವೆಲ್ಲರೂ ಸಹ ದೇವರೇ ಇವತ್ತು ನಿನ್ನ ವಾಕ್ಯ ನನ್ನೊಂದಿಗೆ ಮಾತನಾಡಲೇಬೇಕು ಎಂಬುದಾಗಿ ಆ ಮನವಿಯೊಂದಿಗೆ ಇವತ್ತು ನೀವು ದೇವರ ಸಾನ್ನಿಧ್ಯದಲ್ಲಿ ಇಲ್ಲಿ ಕೂಡಿ ಬಂದಿದ್ದೀರಿ ಪ್ರೇರೆ. ಆ ನಿಮ್ಮ ಪ್ರಾರ್ಥನೆ ಅನುಸಾರವಾಗಿ ದೇವರು ಇವತ್ತು ನಿಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಅಕ್ಕಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ದೇವರು ನಿನ್ನ ಸಂಗಡ ಮಾತನಾಡುತ್ತಾನೆ. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಇನ್ನೊಂದು ಆವರ್ತಿ ನಾನು ಈ ಸಮಯದಲ್ಲಿ ಈ ಮೀಡಿಯಾದಲ್ಲಿ ಸಹ ವೀಕ್ಷಿಸುತ್ತಿರುವಂಥ ಎಲ್ಲ ಪ್ರಿಯ ದೇವಜನರ ಮಕ್ಕಳಿಗೂ ಸಹ ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ನಾನು ಹೇಳಲು ನಾನು ಬಯಸುವಂತನಾಗಿದ್ದೇನೆ. ಈ ಸಮಯದಲ್ಲಿ ಪ್ರಿಯರೇ, ನೇರವಾಗಿ ನಾವೊಂದು ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳುವ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 11ನೇ ವಚನ. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ, ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲಿವೆ. ಸಾಕು. ಇನ್ನೊಂದು ಸಲ ಅದರ ಸ್ಟಾರ್ಟಿಂಗ್ನಲ್ಲಿರುವಂಥ ವಾಕ್ಯವನ್ನು ಓದಿಪು. ದೇವರ ರಾಜ್ಯದ ಗುಟ್ಟು, ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟದೆ, ನಿಮಗೆ ಕೊಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯದ ಅನುಸಾರವಾಗಿಯೇ ಇವತ್ತು ನನ್ನ ವಾಕ್ಯದ ಶೀರ್ಷಿಕೆಯಾಗಿದೆ, ದೇವರ ರಾಜ್ಯದ ಗುಟ್ಟು ಇವತ್ತು ನಿಮಗೆ ಕೊಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ನಾವೆಷ್ಟು ಸೌಭಾಗ್ಯವಂತರಾಗಿದ್ದೇವೆ ಪ್ರಿಯರೇ, ಹೌದಾ ಇಲ್ವಾ? ಹಾಗಿರ್ತಾರೆ ಒಂದು ಗಟ್ಟಿಯಾದ ಚಪ್ಪಾಳೆಗಳನ್ನು ತಟ್ಟಿರಿ ಪ್ರಿಯರೇ. ಏಕೆಂದರೆ ದೇವರು ಆತನ ರಾಜ್ಯದ ಗುಟ್ಟು ಈ ಲೋಕದಲ್ಲಿರುವಂಥ ಶ್ರೀಮಂತರಿಗೆ ಕೊಟ್ಟಿಲ್ಲ, ಈ ಲೋಕದಲ್ಲಿರುವಂಥ ಜ್ಞಾನಿಗಳಿಗೆ ಕೊಟ್ಟಿಲ್ಲ. ಆದರೆ ಇವತ್ತು ಏನು ಇಲ್ಲದವರಾಗಿರುವಂಥ ನನಗೆ ನಿನಗೆ ಮಾತ್ರ ಆ ಪರಲೋಕದ ರಾಜ್ಯನು, ಆ ಪರಲೋಕದ ಒಡೆಯನು, ಆತನ ರಾಜ್ಯದ ಗುಟ್ಟು ಇವತ್ತು ನನಗೆ ನಿನಗೆ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿ ಇರುವವರು ಶ್ರೇಷ್ಠರು ಅಥವಾ ಇಲ್ಲಿ ಕುಳಿತುಕೊಂಡವರು ನಾವು ಶ್ರೇಷ್ಠರಾಗಿದ್ದೇವೆ? ನಿಜವಾಗ್ಲೂ ಹಲ್ಲೆಲೂಯಾ. ಹಾಗಿರೋದ್ರೆ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳು, ನೀನು ಬಹಳ ಶ್ರೇಷ್ಠಳು, ನೀನು ಬಹಳ ಶ್ರೇಷ್ಠನು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಏಕೆಂದರೆ ಪ್ರಿಯರೇ, ದೇವರು ನಮಗೆ ಯಾವ ದೇಶದ ಗುಟ್ಟಲ್ಲ, ಯಾವ ಊರಿನ ಗುಟ್ಟಲ್ಲ, ನಮಗೆ ದೇವರು ಕೊಟ್ಟಿರುವುದು ಪರಲೋಕ ರಾಜ್ಯದ ಗುಟ್ಟಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ನಾನು ಮಹಿಮೆ ಸಲ್ಲಿಸುವಂತನಾಗಿದ್ದೇನೆ ಪ್ರಿಯರೇ. ಏಕೆಂದರೆ ಇವತ್ತು ನಾವೆಲ್ಲರೂ ಸಹ ಆ ದೇವರ ರಾಜ್ಯಕ್ಕೆ ನಾನು ಸೇರಬೇಕು, ದೇವರ ರಾಜ್ಯಕ್ಕೆ ನಾನು ಹೋಗಬೇಕು ಎಂಬ ಬಹು ಪ್ರತ್ಯಾಶಯದಲ್ಲಿ ಇರುವಂಥ ಜನಗಳು, ದೇವರ ಮಕ್ಕಳು ಇವತ್ತು ನಾವು ಆಗಿದ್ದೇವೆ ಪ್ರಿಯರೇ. ಏಕೆಂದರೆ ನಮ್ಮೆಲ್ಲರಿಗೂ ಸಹ ಒಂದು ಬಯಕೆ ಇದೆ, ನಮ್ಮೆಲ್ಲರಿಗೂ ಸಹ ಒಂದು ಆಶೆ ಇದೆ. ಇವತ್ತು ನಾನು ಈ ಲೋಕವನ್ನು ಬಿಡುವುದಾದರೆ ನನ್ನ ಕಣ್ಣು ತೆರೆಯುವಂಥದ್ದು ಆ ದೇವರ ರಾಜ್ಯದಲ್ಲಿ ಆಗಬೇಕೆಂಬುದಾಗಿ ನಮ್ಮೆಲ್ಲರ ಬಹು ಪ್ರಾರ್ಥನೆಯಾಗಿದೆ. ಹಲ್ಲೆಲೂಯಾ, ಹೌದಾ ಇಲ್ವಾ? ಹೌದಾ ಇಲ್ವಾ?
ಹ್ಯಾಲೆಲೂಯ. ದೇವರ ನಾಮಕ್ಕೆ ನಾನು ವಂದನೆ ಸಲ್ಲಿಸುವಂತನಾಗಿದ್ದೇನೆ ಪ್ರಿಯರೇ. ಅದಕ್ಕಾಗಿ ಇವತ್ತು ನಾವು ಆ ದೇವರ ರಾಜ್ಯಕ್ಕೆ ಸೇರಬೇಕಾದರೆ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಹೇಗೆ ಬೇಕಾದರೂ ಜೀವಿಸಿದರೆ, ನಾವು ಹೇಗೆ ಬೇಕಾದರೂ ನಡೆದರೆ ನಮಗೆ ಆ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಹ್ಯಾಲೆಲೂಯ. ಹೌದಾ ಇಲ್ವಾ? ನಮ್ಮ ಇಷ್ಟ ಬಂದ ಹಾಗೆ ನಾವು ಇಲ್ಲಿ ಜೀವಿಸಿ, ನಮ್ಮ ಇಷ್ಟ ಬಂದ ಹಾಗೆ ನಾವು ಇಲ್ಲಿ ನಡೆಯುವುದಾದರೆ ಪ್ರಿಯರೇ, ಆ ದೇವರ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಲು ಸಾಧ್ಯವಿಲ್ಲ. ಹ್ಯಾಲೆಲೂಯ, ಹ್ಯಾಲೆಲೂಯ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯ ಮಾತ್ರವೇ ನಮ್ಮನ್ನು ಇವತ್ತೇನು ಮಾಡುವಂಥದ್ದಾಗಿದೆ, ಆ ರಾಜ್ಯಕ್ಕೆ ಹೋಗುವ ಹಾಗೆ ನಮ್ಮನ್ನು ಮಾರ್ಪಡಿಸುವಂಥದ್ದಾಗಿದೆ. ಹ್ಯಾಲೆಲೂಯ, ಹ್ಯಾಲೆಲೂಯ. ಲೋಕದ ಯಾವ ಮಾತುಗಳಾಗಲಿ, ಲೋಕದ ಯಾವ ಕಾರ್ಯಗಳಾಗಲಿ ಇವತ್ತು ನಮ್ಮನ್ನು ಆ ದೇವರ ರಾಜ್ಯಕ್ಕೆ ಹೋಗುವ ಹಾಗೆ ನಮ್ಮನ್ನು ಮಾರ್ಪಡಿಸಲು ಯಾವುದರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಹ್ಯಾಲೆಲೂಯ. ಇವತ್ತು ನಾವು ಆತನ ರಾಜ್ಯಕ್ಕೆ ಸೇರಬೇಕಾದರೆ, ಆ ಒಂದು ಪರಲೋಕ ರಾಜ್ಯದಲ್ಲಿ ಇವತ್ತು ನಾವು ಬಾಧ್ಯಸ್ಥರಾಗಬೇಕಾದರೆ ಒಂದೇ ಒಂದು, ಅದು ದೇವರ ಮಾತಾಗಿದೆ, ಅದು ದೇವರ ವಾಕ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯ. ಆ ದೇವರ ವಾಕ್ಯ ಮಾತ್ರವೇ ಇವತ್ತು ನಮ್ಮನ್ನು ಆತನ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ, ಆತನ ರಾಜ್ಯದಲ್ಲಿ ಸೇರುವ ಹಾಗೆ, ನನ್ನನ್ನು ನಿನ್ನನ್ನು ಮಾರ್ಪಡಿಸಿ ಅದು ನಮ್ಮನ್ನು ಕೊಂಡೊಯ್ಯುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯ, ಹ್ಯಾಲೆಲೂಯ. ಅದಕ್ಕಾಗಿ ನಾನು ಹೇಳತಕ್ಕಂಥ ಮಾತು, ದೇವರ ವಾಕ್ಯಗಳು ಮಾತ್ರವೇ ಇವತ್ತು ನಮ್ಮನ್ನು ಶುದ್ಧರನ್ನಾಗಿ ಮಾಡುವಂಥದ್ದಾಗಿದೆ. ದೇವರ ವಾಕ್ಯಗಳು ಮಾತ್ರವೇ ಇವತ್ತು ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವಂಥದ್ದಾಗಿದೆ. ದೇವರ ವಾಕ್ಯ ಮಾತ್ರವೇ ಇವತ್ತು ನಮ್ಮನ್ನು ಆತನ ರಾಜ್ಯದ ಕಡೆಗೆ ಕೊಂಡೊಯ್ಯುವಂಥದ್ದಾಗಿದೆ. ಹ್ಯಾಲೆಲೂಯ, ಹ್ಯಾಲೆಲೂಯ, ಹ್ಯಾಲೆಲೂಯ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಆತನ ರಾಜ್ಯದ ಗುಟ್ಟು ಲೋಕದ ಯಾವ ಜನರಿಗೂ ಕೊಟ್ಟಿಲ್ಲ. ಇವತ್ತು ಯಾರ್ಯಾರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡು ಆತನ ವಾಕ್ಯದ ಅನುಸಾರವಾಗಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡವರಾಗಿ, ಅಭಿಷೇಕದಲ್ಲಿ ಹೊಂದಿಕೊಂಡವರಾಗಿ, ಆತನಿಗಾಗಿ ಯಾರ್ಯಾರು ಜೀವಿಸ್ತಾ ಇದ್ದಾರೋ, ಆತನಿಗಾಗಿ ಯಾರ್ಯಾರು ನಡೆಯುತ್ತಾ ಇದ್ದಾರೋ ಅವರಿಗಾಗಿ ದೇವರು ಈ ಒಂದು ಆತನ ರಾಜ್ಯದ ಗುಟ್ಟುಗಳನ್ನು ಆತನು ನಮಗಾಗಿ ಕೊಟ್ಟಂತ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದ್ರೆ ಹೊರಗಡೆಯಲ್ಲಿ ನಾವು ನೋಡಬಹುದು ಪ್ರೇರೆ, ನಮಗಿಂತ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ ಪ್ರೇರೆ. ಹಲ್ಲೆಲೂಯ. ಇವತ್ತು ನಾವು ನೋಡಬಹುದಾಗಿದೆ, AI ಸಾಫ್ಟ್ವೇರ್ ಮೂಲಕವಾಗಿ ಎಂತೆಂಥದ್ದು ಏನೇನು ಮಾಡುವಂಥ ಜ್ಞಾನ ದೇವರು ಆ ಜನಗಳಿಗೆ ಕೊಟ್ಟಿದ್ದಾರೆ. ಆ ಗುಟ್ಟುಗಳನ್ನು ಮಾಡುವಂಥದ್ದು ಆ ಜನಗಳಿಗೆ ಕೊಟ್ಟಿದ್ದಾರೆ. ಆದರೆ ನನಗೆ ನಿನಗೆ ಕೊಟ್ಟಿದ್ದು ಈ ಲೋಕದ ಬಗ್ಗೆ ತಿಳಿದುಕೊಳ್ಳುವಂಥದ್ದಲ್ಲ, ಆ ಪರಲೋಕ ರಾಜ್ಯದ ಬಗ್ಗೆ ತಿಳಿದುಕೊಳ್ಳುವಂಥ ಗುಟ್ಟು ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟೇ ಹೊಸ ಹೊಸ ಸಾಫ್ಟ್ವೇರ್ಗಳು ಇನ್ಸ್ಟಾಲ್ ಆಗಲಿ, ಏನೇ ಮಾಡಲಿ, ಅವರ ಜ್ಞಾನ ಏನೇ ಇದ್ದರು, ಅವರ ಏನೇ ಮಾತುಗಳಿದ್ದರು ಈ ಮಣ್ಣಿನಲ್ಲಿ ಮಾತ್ರವಾಗಿದೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಇವತ್ತು ನನಗೆ ನಿನಗೆ ಕೊಟ್ಟಂತ ರಹಸ್ಯಗಳು ಅದು ನಮ್ಮನ್ನು ಆತನ ರಾಜ್ಯಕ್ಕೆ, ನಿತ್ಯ ಜೀವಿತಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವು ಓದಿಕೊಂಡಿರುವಂಥ ವಾಕ್ಯದ ಅನುಸಾರವಾಗಿ ದೇವರ ರಾಜ್ಯದ ಗುಟ್ಟು ಇವತ್ತು ನಿಮಗೆ ಕೊಟ್ಟಿದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ನೋಡಿಕೊಳ್ಳುವ ಪ್ರಿಯರೇ, ವಾಕ್ಯದ ಅನುಸಾರವಾಗಿ ಆ ದೇವರ ರಾಜ್ಯದ ಗುಟ್ಟುಗಳು ಯಾವ ಯಾವ ಮಾತುಗಳು ಎಂಬುದಾಗಿ ಇವತ್ತು ನಾವು ಆ ರಾಜ್ಯಕ್ಕೆ ನಾವು ಸೇರಬೇಕಾದರೆ ದೇವರು ಇವತ್ತು ನಮಗೆ ರಹಸ್ಯಗಳನ್ನು ಕೊಟ್ಟಿದ್ದಾನೆ, ಆತನ ಮಾತುಗಳನ್ನು ನಮಗೆ ಕೊಟ್ಟಿದ್ದಾನೆ. ಅದರ ಅನುಸಾರವಾಗಿ ನಾವು ನಡೆದು ಹೋಗುವುದಾದರೆ ಆ ದೇವರ ರಾಜ್ಯದ ಗುಟ್ಟನ್ನು ತಿಳಿದುಕೊಂಡವರಾಗಿ ಆತನ ರಾಜ್ಯಕ್ಕೆ ನಾವು ಸೇರಬಹುದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ನಾನು 5 ಪಾಯಿಂಟ್ಸ್ಗಳನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳುವ. ಅದರಲ್ಲಿ ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 31ನೇ ವಚನ. ಹಾಗೆ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೆ ಎಂದು ತಿಳಿದುಕೊಳ್ಳುವಿರಿ. ಆಮೇನ್, ಹಲ್ಲೆಲೂಯ. ಎಲ್ಲರಿಗೂ ಸಿಕ್ಕಿತಾ? ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರ 31ನೇ ವಚನ. ಲೂಕ್ ಚಾಪ್ಟರ್ 21 ವರ್ಸಸ್ 31. ಇನ್ನೊಂದು ಸಲ ಓದಿ. ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ, ಹಾಗೆಯೇ ನೀವು ಸಹ ಇವುಗಳನ್ನು ಆಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೆ ಎಂದು ತಿಳಿದುಕೊಳ್ಳುವಿರಿ. ದೇವರ ರಾಜ್ಯ ಹತ್ತಿರವದೆ ಎಂಬುದಾಗಿ ತಿಳಿದುಕೊಳ್ಳುವಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ಪ್ರೇರಣೆ, ನಾನು ವಾಕ್ಯದಲ್ಲಿ ಓದಿರುವ ಅನುಸಾರವಾಗಿ ಮೊದಲನೆಯ ಗುಟ್ಟು ನಾನು ಹೇಳುವಂಥ ಮಾತು ಏನೆಂಬುದಾಗಿದ್ದರೆ, ನೀವು ಫಸ್ಟ್ ತಿಳುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ.
ಏನೆಂಬುದಾಗಿ, ಆ ದೇವರ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದೆ. ಆ ದೇವರ ರಾಜ್ಯಕ್ಕೆ ಆ ಗುಟ್ಟಿನ ಅನುಸಾರವಾಗಿ ನಾವು ಸೇರಬೇಕಾದರೆ ಮೊದಲು ನಾವು ಏನು ಮಾಡಿಕೊಳ್ಳಬೇಕಾಗಿದೆ? ಆ ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಆ ರಾಜ್ಯದ ಬಗ್ಗೆ ನಾವು ತಿಳಿದುಕೊಂಡರೆ ಮಾತ್ರವೇ ಇವತ್ತು ನಾವು ಆ ಗುಟ್ಟನ್ನು ಹೊಂದಿಕೊಂಡವರಾಗಿ ಆ ರಾಜ್ಯದ ಕಡೆಗೆ ಹೋಗುವುದಕ್ಕಾಗಿ ನಮಗೆ ಸಹಾಯವಾಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಮಕ್ಕಳು ಸಹ ಶಾಲೆಯಲ್ಲಿ ಅವರು ಅಧ್ಯಾಯಗಳನ್ನು ಕಲಿತಿರ್ತಾರೆ. ಅವರು ಅಧ್ಯಾಯನ ಕಲಿತಿರುವಾಗ ಟೀಚರ್ ಹೇಳುವುದನ್ನೆಲ್ಲ ಸರಿಯಾಗಿ ಕಲಿತುಕೊಂಡ್ರೆ ಮಾತ್ರವೇ ಅವ್ರಿಗೇನಾಗುವಂಥದ್ದಾಗಿದೆ, ಆ ಅಧ್ಯಾಯದ ಪಾಠದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಗೆ ಬರೀಬೇಕೆಂಬುದಾಗಿ ಅವರು ತಿಳಿದುಕೊಳ್ಳುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲವಾದರೆ ಅವರಿಗೆ ಏನೂ ಅದರ ಅರ್ಥನೇ ಆಗಿಲ್ಲ, ಏನೂ ಅವರು ತಿಳಿದುಕೊಳ್ಳಲೇ ಇಲ್ಲ ಎಂಬುದಾಗಿ ಹೋದರೆ ಅವರಿಗೆ ಉತ್ತರ ಬರೆಯಲು ಸಾಧ್ಯವಿಲ್ಲ. ಹೌದಾ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ಸಹ ನಮಗೆ ಆತನ ರಾಜ್ಯಕ್ಕೆ ಸೇರಬೇಕಾದ ನಾವುಗಳು, ಆತನ ಗುಟ್ಟನ್ನು ಹೊಂದಿಕೊಳ್ಳುವಂಥ ನಾವುಗಳು, ಇವತ್ತು ನಾವು ಸಹ ಏನು ಮಾಡಬೇಕಾಗಿದೆ? ಮೊದಲು ಆ ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರಾಜ್ಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳಬೇಕಾದರೆ ಮೊದಲು ನಾವು ಯಾರನ್ನು ತಿಳಿದುಕೊಳ್ಳಬೇಕಾಗಿದೆ? ಯೇಸು ಸ್ವಾಮಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಸಮಯದಲ್ಲಿ ಒಂದು ವಾಕ್ಯವನ್ನು ನೋಡಿಕೊಳ್ಳುವ. ಆ ಯೋಹಾನ ಬರೆದ ಸುವಾರ್ತೆ 3:16 ಎಲ್ಲರಿಗೂ ಬಹು ಪರಿಚಯವಾಗಿರುವಂಥ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಮೊದಲನೇ ಗುಟ್ಟು ಏನೆಂಬುದಾಗಿ ನಾವು ನೋಡಿಕೊಳ್ಳೋದಾದ್ರೆ ಪ್ರಿಯರೇ, ನಾವು ಮೊದಲು ಯೇಸು ಸ್ವಾಮಿ ಯಾರಾಗಿದ್ದಾನೆ, ಆತನು ಏನಾಗಿದ್ದಾನೆ ಎಂಬುದಾಗಿ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಏಕೆಂದರೆ ಆ ಯೇಸು ಸ್ವಾಮಿಯನ್ನೇ ನಾವು ತಿಳಿಯದೆ ಹೋದರೆ, ಆ ಯೇಸು ಸ್ವಾಮಿ ಏನಾಗಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲವಾದರೆ ಇವತ್ತು ನನಗೆ ನಿನಗೆ ಆ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ ಓದಿರುವಂಥ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ನಮ್ಮೆಲ್ಲರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತ ನಾವು ಯಾರೊಬ್ಬರು ಸಹ ನಾಶವಾಗಬಾರದು, ಇವರೆಲ್ಲರೂ ನನ್ನ ಕಡೆಗೆ ಬರಬೇಕು ಎಂಬುದಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಏನು ಮಾಡಿದ್ದಾನೆ? ಕಲ್ವಾರೆ ಶಿಲುಬೆಯಲ್ಲಿ ಆತನ ಪ್ರಾಣ ತ್ಯಾಗವನ್ನು ಮಾಡಿ ಆತನ ಏನು ಮಾಡಿದ್ದಾನೆ ಪ್ರಿಯರೇ? ಆ ಯೇಸುವನ್ನು ಇವತ್ತು ನನಗೆ ನಿನಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿಲ್ಲಿ ಯಾರಾದರೂ ಹೊಸದಾಗಿ ಇರುವುದಾದರೆ, ಇನ್ನೂ ದೀಕ್ಷಾ ಸ್ನಾನ ಹೊಂದಿಕೊಂಡಿಲ್ಲ, ಯೇಸು ಸ್ವಾಮಿಯನ್ನು ನೀವು ತಿಳಿದುಕೊಂಡಿಲ್ಲ ಎಂಬುದಾಗಿ ಇರುವಂಥ ಇಲ್ಲಿ ಯಾರಾದರೂ ಜನಗಳಿರುವುದಾದರೆ, ಇವತ್ತು ದೇವರ ವಾಕ್ಯ ಮೊದಲನೇದಾಗಿ ನಿಮ್ಮ ಸಂಗಡ ಮಾತನಾಡುವಂಥದ್ದಾಗಿದೆ. ಏಕೆಂದರೆ ಇವತ್ತು ನೀನು ಮೊದಲು ಯೇಸು ಸ್ವಾಮಿಯನ್ನು ನೀನು ತಿಳಿದುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳದೆ ಹೊರತು ನಿನಗೆ ಇನ್ನೊಂದು ಆ ಪರಲೋಕ ರಾಜ್ಯವಿಲ್ಲ ಎಂಬುದಾಗಿ ಸಮಯದಲ್ಲಿ ನಾನು ಹೇಳಲು ಬಯಸುವಂತನಾಗಿದ್ದೇನೆ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ನಾವು ನೋಡ್ತೇವಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಈಗಾಗಲೇ ಓದಿರುವಂಥ ವಾಕ್ಯದ ಅನುಸಾರವಾಗಿ ದೇವರು ಸಕಲ ಪಾಪಗಳನ್ನು ತೆಗೆದುಹಾಕುವುದಕ್ಕಾಗಿ, ಎಲ್ಲರ ಶಾಪಗಳನ್ನು ತೆಗೆದುಹಾಕುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಏನು ಮಾಡಿದ್ದಾನೆ? ಪ್ರಾಣ ತ್ಯಾಗವನ್ನು ಮಾಡಿದ್ದಾನೆ. ಯಾತಕ್ಕಾಗಿ? ಅದು ನಾನು ನೀನು ಇವತ್ತು ನಾಶವಾಗಬಾರದು, ನಾನು ನೀನು ಇವತ್ತು ಆತನ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಮೊದಲು ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿ ತನ್ನ ಸ್ವಪ್ರಾಣವನ್ನು ನನಗಾಗಿ ತ್ಯಾಗ ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳುವ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 5 ಮತ್ತು 6. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. 28 ಚಾಪ್ಟರ್ 5 and 6 ವರ್ಸಸ್. ಆಗ ದೂತನ ಹೆಂಗಸಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ಯೋಹಾನ ಸುವಾರ್ತೆಯಲ್ಲಿ 3:16 ಓದಂಥ ಸಮಯದಲ್ಲಿ ಯೇಸು ಸ್ವಾಮಿ ಕಲ್ವಾರೆ ಕ್ರೂಜೆಯಲ್ಲಿ ತನ್ನ ಪ್ರಾಣ ತ್ಯಾಗ ಮಾಡಿ ತನ್ನ ಜೀವಿತವನ್ನೇ ಆತನು ನಮಗಾಗಿ ಸಮರ್ಪಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ ಪ್ರಿಯರೇ, ಈ ಮತ್ತಾಯನು ಬರೆದ 28ನೇ ಅಧ್ಯಾಯ 5-6ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಏನಾಗಿದ್ದಾನೆ? ಆ ಸಮಾಧಿಯಲ್ಲಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಆ ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಸ್ವಾಮಿ ಆತನು ಆ ಸಮಾಧಿಯ ಒಳಗೆ ಇಲ್ಲ. ಆತನು ಏನಾಗಿದ್ದಾನೆ? ಆತನು ಸತ್ತು ಮೂರನೆಯ ದಿನ ಆತನು ಜೀವಿತನಾಗಿ ಎದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನನ್ನ ಮಾತಿನ ಅರ್ಥ ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು, ಆ ಶಿಲುಬೆಯಲ್ಲಿ ಮರಣ ತ್ಯಾಗ ಮಾಡಿದಂಥ ಯೇಸು ಆತನು ಸತ್ತು ಹೋಗಿಲ್ಲ. ಆತನು ಮತ್ತು ಮೂರನೇ ದಿನ ನನಗಾಗಿ ನಿನಗಾಗಿ ಪುನರುತ್ಥಾನನಾಗಿ ಬಂದಿದ್ದಾನೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಮೊದಲು ತಿಳಿದುಕೊಳ್ಳಬೇಕಾಗಿರುವಂಥ ಮಾತುಗಳಾಗಿದ್ದಾವೆ ಪ್ರಿಯ ದೇವ ಜನರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ ನಂತರ ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಯೇಸು ಅವನಿಗೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ವಾಕ್ಯ ಸಿಕ್ಕಿತ ಪ್ರೇರೆ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಇನ್ನೊಂದ್ಸಲ ಓದಿ. ಯೇಸು ಅವನಿಗೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಯೇಸುವಿನ ಹೊರತು ನಾವು ಯಾರು ತಂದೆ ಬಳಿಗೆ ಹೋಗುವುದಿಲ್ಲ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಪ್ರಿಯರೇ ನಾವು ಮೊದಲನೇದಾಗಿ ಏನ್ ಮಾಡ್ತಾ ಇದ್ದೇವೆ? ಈಗ ತಿಳಿದುಕೊಳ್ತಾ ಇದ್ದೇವೆ. ಯಾರನ್ನ? ಯೇಸು ಸ್ವಾಮಿಯನ್ನ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡಿದ್ದೇವೆ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ಶಿಲುಬೆಯಲ್ಲಿ ಮರಣ ತ್ಯಾಗವಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಆ ಹೂಣಲ್ಪಟ್ಟಂತ ಯೇಸು ಮೂರನೇ ದಿವಸ ಆತನು ಪುನರುತ್ಥಾನನಾಗಿ ಜೀವಿತನಾಗಿ ಎದ್ದಿದ್ದಾನೆ ಎಂಬುದಾಗಿ ಈ ಸಮಯದಲ್ಲಿ ಪ್ರಿಯರೇ ನಾವು ಓದಿಕೊಂಡಿರುವಂಥ ವಾಕ್ಯದ ಅನುಸಾರವಾಗಿ ನೋಡ್ತಾ ಇದ್ದೇವೆ. ಆ ಯೇಸು ಸ್ವಾಮಿ ಪುನರುತ್ಥಾನನಾಗಿ ಬಂದು ಹೇಳ್ತಾ ಇದ್ದಾನೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಜೀವ. ನನ್ನ ಹೊರತು ನಿಮಗೆ ಆ ತಂದೆಯ ಬಳಿಗೆ ಬರಲು ಸಾಧ್ಯವಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಆ ಯೇಸುವಿನ ಹೊರತು ನಮಗೆ ಇವತ್ತು ಆ ದೇವರ ರಾಜ್ಯ ಇಲ್ಲ. ಹಲ್ಲೆಲೂಯಾ. ನೀವು ಲೋಕದಲ್ಲಿ ಮಾಡತಕ್ಕಂಥ ಎಲ್ಲಾ ಕಾರ್ಯಗಳನ್ನು ಏನು ಬೇಕು ಅದನ್ನು ಎಲ್ಲ ಮಾಡಿ ಬನ್ನಿರಿ, ಆದರೆ ನಿಮಗೆ ಆ ರಾಜ್ಯಕ್ಕೆ ಹೋಗಲು ನಿಮಗೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇವತ್ತು ಒಂದೇ ಒಂದು ಮಾತಾಗಿದೆ. ಇವತ್ತು ನಾವು ಯೇಸುವನ್ನು ನಾವು ತಿಳಿದುಕೊಳ್ಳೋದಾದರೆ ಖಂಡಿತವಾಗಿಯೂ ಆ ಒಂದು ಪರಲೋಕದ ರಾಜ್ಯದ ಮಾರ್ಗ ನನಗೆ ನಿನಗೆ ಲಭ್ಯವಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ನಾವೇನು ಮಾಡಬೇಕಾಗಿದೆ? ಆ ರಾಜ್ಯಕ್ಕೆ ಸೇರಬೇಕಾದರೆ ಆ ರಾಜ್ಯದ ಗುಟ್ಟು ಏನಾಗಿದೆ ಅಂದರೆ ಮೊದಲು ನಾವು ಯೇಸುವನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಏಕೆಂದರೆ ಯೇಸುವಿನ ಹೊರತು ನಮಗೆ ಆ ರಾಜ್ಯವಿಲ್ಲ ಪ್ರಿಯರೇ. ಆ ರಾಜ್ಯಕ್ಕೆ ಸೇರಲು ಸಹ ಸಾಧ್ಯವಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾ ಇದೆ. ಏಕೆಂದರೆ ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದಾನೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ. ನನ್ನ ಹೊರತು ಯಾರು ಆತನ ಬಳಿಗೆ ಬರುವುದಿಲ್ಲ, ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾನು ನೀನು ಸೇವಿಸುತ್ತಿರುವಂಥ ದೇವರು ಯಾರು ಏನೆಂಬುದನ್ನು ಮೊದಲು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಏಕೆಂದರೆ ಆ ದೇವರ ವಿಶೇಷತೆಗಳು ಏನಿದ್ದಾವೆ ಎಂಬುದಾಗಿ ನಾವು ಮೊದಲು ತಿಳಿದುಕೊಳ್ಳಬೇಕಾಗಿದೆ. ನಾನು ಆರಾಧಿಸುವಂಥ ದೇವರು ಯಾರಾಗಿದ್ದಾನೆ, ಏನಾಗಿದ್ದಾನೆ ಎಂಬುದಾಗಿ ಮೊದಲು ನಾವು ಅದನ್ನು ಸರಿಯಾಗಿ ತಿಳಿದುಕೊಂಡು ನಾವು ಜೀವಿಸುವುದಾದರೆ ಪ್ರೇರೆ ನಾವು ಖಂಡಿತವಾಗಿಯೂ ಆ ರಾಜ್ಯಕ್ಕೆ ಸೇರುವುದಕ್ಕಾಗಿ ನಮಗಾಗಿ ಮಾರ್ಗ ಸಿದ್ಧವಾಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಈ ಸಮಯದಲ್ಲಿ ನೋಡಿಕೊಳ್ಳುವ. ಲೂಕನ ಬರೆದ ಸುವಾರ್ತೆ ಅದೇ 21ನೇ ಅಧ್ಯಾಯ 31ನೇ ವಾಕ್ಯ. ಹಾಗೆ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯ ಹತ್ತಿರವಿದೆ ಎಂದು ತಿಳಿದುಕೊಳ್ಳುವಿರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಪ್ರೇರಿಗಾಗಲೂ ನೋಡಿದ್ದೇವೆ, ಯೇಸು ಸ್ವಾಮಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದಾನೆ. ಯೇಸು ಸ್ವಾಮಿ ನಮಗಾಗಿ ಹೂಣಲ್ಪಟ್ಟು ಮತ್ತೆ ಮೂರನೇ ದಿನ ಪುನರುತ್ಥಾನನಾಗಿದ್ದಾನೆ. ಆ ಯೇಸು ಸ್ವಾಮಿ ಬಂದು ನಾನೇ ನಿಮಗೆ ದೇವರು, ನಾನೇ ನಿಮಗೆ ಜೀವವು, ನಾನೇ ನಿಮಗೆ ಸತ್ಯವು, ನಾನೇ ನಿಮಗೆ ಮಾರ್ಗವು ಎಂಬುದಾಗಿ ಹೇಳಿದ್ದಾನೆ. ಅದಾದ ನಂತರ ಪ್ರಿಯರೇ, ಲೋಕದಲ್ಲಿ ಆಗುತ್ತಿರುವಂಥ ಎಲ್ಲ ಸನ್ನಿವೇಶಗಳನ್ನು, ಎಲ್ಲ ಕಾರ್ಯಗಳನ್ನು ಇವತ್ತು ನಾನು ನೀನು ನೋಡುವಾಗ ಮೊದಲು ನಾವು ಏನು ತಿಳಿದುಕೊಳ್ಳಬೇಕಾಗಿದೆ? ಆ ಯೇಸುವಿನ ಬರೋಣ ಹತ್ತಿರವಾಗಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಇವತ್ತಿನ ದಿವಸಗಳಲ್ಲಿ ಲೋಕವೆಲ್ಲ ನಾವು ನೋಡ್ತಾ ಇದ್ದೇವೆ. ಲೋಕದಲ್ಲಿ ಆಗಬೇಕಾದಂಥ ಎಲ್ಲ ಕಾರ್ಯಗಳು ಏನೇನಿದ್ದವು ಅವೆಲ್ಲ ಸಹ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಏಕೆಂದ್ರೆ ನಾವು ನೋಡಿಕೊಳ್ಳಬಹುದಾಗಿದೆ, ವಾಕ್ಯದಲ್ಲಿ ಹೇಳಿದೆ, ಭೂಕಂಪಗಳು ಉಂಟಾಗುತ್ತವೆ, ಜನಗಳ ಮೇಲೆ ಜನ, ರಾಜ್ಯಗಳ ಮೇಲೆ ರಾಜ್ಯ, ದೇಶಗಳ ಮೇಲೆ ಯುದ್ಧಗಳು, ಕಾದಾಟಗಳು ನಡೆಯುತ್ತಾವೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವೆಲ್ಲವನ್ನು ನೋಡುತ್ತಿರುವಾಗ ನಾವು ಒಂದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ, ದೇವರ ಮಕ್ಕಳೇ, ಆ ಗುಟ್ಟು ಇವತ್ತು ನಮಗೆ ದೇವರು ಹೇಳಿಕೊಟ್ಟಿದ್ದಾನೆ. ಇವೆಲ್ಲ ಆಗುವಂಥ ಸಮಯದಲ್ಲಿ ನೀವು ತಿಳಿದುಕೊಳ್ಳಬೇಕಾಗಿದೆ, ದೇವರ ರಾಜ್ಯ ಹತ್ತಿರವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ ನಂತರ ಪ್ರೇರೆ, ನಾವು ಈ ಸಮಯದಲ್ಲಿ ನಾವು ನೋಡಿಕೊಂಡಿರೋ ಅನುಸಾರವಾಗಿ ಇವತ್ತು ನಾವು ಯೇಸುವನ್ನು ನಂಬಿ, ಯೇಸುವಿಗಾಗಿ ನಾವು ಜೀವಿಸಿ, ಯೇಸುವನ್ನು ಅನುಸರಿಸಿ ನಡೆಯುವುದಾದರೆ ಇವತ್ತು ನನಗೆ ನಿನಗೆ ಒಂದು ಶುಭ ವಾರ್ತೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನಗೆ ನಿನಗಾಗಿ ಒಂದು ಶುಭ ವಾರ್ತೆ ಇದೆ. ಅದು ಏನೆಂಬುದಾಗಿ ನಾವು ನೋಡುವುದಾದರೆ ಪ್ರೇರೆ, ಅದಕ್ಕಾಗಿ ಈ ಸಮಯದಲ್ಲಿ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನ, ಹಿಬ್ರೂಸ್ ಚಾಪ್ಟರ್ 12 ವರ್ಸಸ್ 28. ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು, ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಆಮೆನ್ ಭಯದಿಂದಲೂ ಮಾಡೋಣ. ಎಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ, ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಆ ಯೇಸುವನ್ನು ನಂಬಿ, ಯೇಸುವನ್ನು ತಿಳಿದುಕೊಂಡು ನಾವು ಜೀವಿಸುವುದಾದರೆ ಇವತ್ತು ನನಗೆ ನಿನಗೆ ಇರುವಂಥ ಒಂದು ಶುಭ ವಾರ್ತೆ ಎಂದರೆಂಬುದಾಗಿ ನೋಡುವುದಾದರೆ ಅದು ಒಂದು ರಾಜ್ಯವಿದೆ, ಆ ಪರಲೋಕ ರಾಜ್ಯವಾಗಿದೆ. ಆ ರಾಜ್ಯವನ್ನು ಯಾರು ಕದಲಿಸಲು ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ದೇಶಗಳು ನಾವು ಕದಲಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಏಕೆಂದರೆ ಇಸ್ರಾಯೇಲರ ಮೇಲೆ ಅಲ್ಲಿ ನಾವು ಯುದ್ಧಗಳನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ದೇಶಗಳನ್ನೇ ಎಲ್ಲ ಅಳ್ಳಾಡಿಸ್ತಾ ಇದ್ದಾರೆ. ಆದರೆ ಇವತ್ತು ನನಗೆ ನಿನಗೆ ಇರುವಂಥ ಈ ದೇಶವನ್ನು, ಈ ಪರಲೋಕ ರಾಜ್ಯವನ್ನು ಯಾರಿಂದಲೂ ಕದಲಿಸಲು ಸಾಧ್ಯವಿಲ್ಲ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಏಕೆಂದರೆ ಇದು ಶಾಶ್ವತವಾದ ರಾಜ್ಯವಾಗಿದೆ, ಇದು ದೇವರ ರಾಜ್ಯವಾಗಿದೆ. ಇದನ್ನು ಯಾರು ಸಹ ಕದಲಿಸಲು ಸಾಧ್ಯವಿಲ್ಲ. ಇವತ್ತು ನಾನು ನೀನು ಹೋಗಬೇಕಾಗಿರುವಂಥದ್ದು ಈ ರಾಜ್ಯಕ್ಕಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಆತನ ರಾಜ್ಯಕ್ಕೆ ಸೇರಬೇಕಾಗಿರುವಂಥ ದೇವರ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ದೇವರು ಹೇಳಿದ್ದಾನೆ, ನನ್ನ ರಾಜ್ಯದ ಗುಟ್ಟು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಆ ಗುಟ್ಟುಗಳು ಏನೆಂಬುದಾಗಿ ನೋಡೋದಾದರೆ ನಾವು ಈ ಸಮಯದಲ್ಲಿ ಮೊದಲನೇದಾಗಿ ನೋಡಿಕೊಂಡಿದ್ದೇವೆ. ಮೊದಲನೇದಾಗಿ ನಾವು ಯೇಸುವನ್ನೇ ನಾವು ಮೊದಲು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಯೇಸುವನ್ನು ತಿಳಿದುಕೊಳ್ಳದೆ ಹೊರತು ನಮಗೆ ಆ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಆ ಯೇಸುವನ್ನು ತಿಳಿದುಕೊಂಡವರ ಮೇಲೆ ನಾವು ಹೋಗುವುದಾದರೆ ಆ ರಾಜ್ಯ ಯಾರಿಂದಲೂ ಕದಲಿಸಲು ಸಾಧ್ಯವಿಲ್ಲ. ಅದು ಶಾಶ್ವತವಾದ ರಾಜ್ಯವಾಗಿದೆ. ಆ ರಾಜ್ಯದಲ್ಲಿ ನಿತ್ಯ ಜೀವವಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ಈ ಸಮಯದಲ್ಲಿ ಮೊದಲನೇದಾಗಿ ನಾವು ನೋಡಿಕೊಂಡಿರುವುದು ಆ ಯೇಸುವನ್ನು ಸರಿಯಾಗಿ ತಿಳಿದುಕೊಂಡವರಾಗಿ, ಆತನ ರಾಜ್ಯವನ್ನು ನಾವು ಸರಿಯಾಗಿ ತಿಳಿದುಕೊಂಡವರಾಗಿ, ಆತನಿಗಾಗಿ ಜೀವಿಸಿ ಆತನಿಗಾಗಿ ನಾವು ನಡೆಯಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಎರಡನೇದಾಗಿ ನಾವು ನೋಡಿಕೊಳ್ಳುವ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರ 34ನೇ ವಚನ. ಲೂಕ್ ಚಾಪ್ಟರ್ 21 ವರ್ಸಸ್ 34. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನ ಮದಣಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದಿತು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಇಲ್ಲೇ ಇದ್ದೀರಾ? ಹಾಗಿರೋದಾದರೆ ಪ್ರೇರೆ, ಎರಡನೇದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಈ ಸಮಯದಲ್ಲಿ ಆ ದೇವರ ರಾಜ್ಯದ ಗುಟ್ಟನ್ನು ನಾವು ತಿಳಿದುಕೊಳ್ಳುವಂಥದ್ದು ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. 34ನೇ ವಾಕ್ಯದಲ್ಲಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಹಲ್ಲೆಲೂಯಾ. ಮೊದಲನೇದಾಗಿ ಏನು? ತಿಳಿದುಕೊಳ್ಳಿರಿ. ಎರಡನೇದಾಗಿ ಜಾಗರೂಕರಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ವಾಕ್ಯದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ, ದೇವರ ವಾಕ್ಯದಲ್ಲಿ, ಬೇರೆಯವರ ವಿಷಯಗಳನ್ನು ನೋಡಿ ಅದರಲ್ಲಿ ನೀವು ಜಾಗರೂಕರಾಗಬೇಡ್ರಿ, ನಿಮ್ಮ ವಿಷಯದಲ್ಲಿ ನೀವು ಜಾಗರೂಕರಾಗಿರಿ ಎಂಬುದಾಗಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಏಕೆಂದರೆ ಪ್ರೇರೆ ಇವತ್ತು ನಾವು ಲೋಕವನ್ನು ನೋಡ್ತಾ ಇದ್ದೇವೆ, ಲೋಕದಲ್ಲಿ ಹೋಗುತ್ತಿರುವಂಥ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಒಂದೊಂದು ಕಾರ್ಯಗಳು, ಒಂದೊಂದು ಸನ್ನಿವೇಶಗಳನ್ನು ನೋಡುವಾಗ ಅಲ್ಲಿ ಏನಾಗ್ತಾ ಇದೆ, ಎಲ್ಲ ಪಾಪಮಯಿಂದ, ಎಲ್ಲ ಅಸಹ್ಯವಾದ ರೀತಿಯಲ್ಲಿ ತುಂಬಿಕೊಂಡಿರುವಂಥದ್ದನ್ನು ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಏಕೆಂದರೆ ನೀವು ಯಾವುದೇ ಮೀಡಿಯಾದಲ್ಲಿ ಹೋಗಿ ನೋಡ್ರಿ, ಏನು ಪೇಪರ್ ಓದ್ರಿ, ಎಲ್ಲದರಲ್ಲೂ ಸಹ ಬೇಡವಾಗಿರುವಂಥ ಸಂಗತಿಗಳೇ. ಹೌದಾ ಇಲ್ವಾ? ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ನನ್ನ ರಾಜ್ಯಕ್ಕೆ ಸೇರುವಂತಹ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ನೀವು ಬಹು ಜಾಗೃತೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಏಕೆಂದರೆ ಲೋಕದಲ್ಲಿ ಎಲ್ಲ ಬೇಡವಾದ ಕಾರ್ಯಗಳಿಂದ ತುಂಬಲ್ಪಟ್ಟಂಥ ಈ ಲೋಕವಾಗಿದೆ. ಪ್ರತಿಯೊಂದೊಂದು ಕಡೆಗಳಲ್ಲಿ ನಾವು ನೋಡುತ್ತಿರುವಾಗ ಎಲ್ಲ ಕಡೆಗಳಲ್ಲಿ ದುಷ್ಟ ಸೈತಾನನ ಪ್ರತಿಯೊಂದೊಂದು ಕಾರ್ಯಗಳದೇ ನಾವು ಸನ್ನಿವೇಶಗಳನ್ನು ನೋಡ್ತಾ ಇದ್ದೇವೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏಕೆಂದ್ರೆ ನಾವು ಮೊಬೈಲ್ಗಳನ್ನು ನಾವು ಹಿಡಿದು ಹಿಂಗೆ ನೋಡ್ತಾ ಇರುವಾಗ, ಆ ಮೊಬೈಲ್ಗಳನ್ನು ನೋಡುವಾಗ ಏನು ಬರ್ತದೋ ಏನಿಲ್ಲ ಎಂಬುದಾಗಿ ನಮಗೇ ಗೊತ್ತಿಲ್ಲ. ಹೌದಾ ಇಲ್ವಾ? ಹಲ್ಲೆಲೂಯಾ. ಇವತ್ತು ನಾವು ಮೊಬೈಲ್ಗಳನ್ನ ನೋಡ್ತಾ ಇದ್ದೇವೆ, ಒಳ್ಳೇದಕ್ಕಾಗಿಯೇ ನಾವು ನೋಡ್ತಾ ಇದ್ದೇವೆ, ಒಳ್ಳೇದನ್ನೇ ನೋಡ್ತಾ ಇದ್ದೇವೆ. ಆ ಒಳ್ಳೇದು ಹೋದ ಮೇಲೆ ಕೆಟ್ಟದು ಬರ್ತದೆ ಇಲ್ಲೋ? ಹಲ್ಲೆಲೂಯಾ. ಯಾಕಂದರೆ ನನ್ನ ಮೊಬೈಲ್ನಲ್ಲಿ ಅಷ್ಟೇ ಬರ್ತದೆ ಅಂತ ಮಾಡಿದ್ದೀನಿ. ಎಲ್ಲರೂ ಭಾಳ ಶಾಂತವಾಗಿ ಕುಳಿತುಕೊಂಡಿದ್ದಾರೆ. ನಿಮ್ಮ ಮೊಬೈಲ್ನಲ್ಲಿ ಏನು ಬರುವುದಿಲ್ಲ ಇರ್ಬೋದಲ್ಲ? ಬರ್ತದೆ ಇಲ್ಲೋ? ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಜಾಗರೂಕರಾಗಿರಿ. ಹಲ್ಲೆಲೂಯಾ. ಏಕೆಂದರೆ ಇಂಥ ಬರುವಂತಹ ಸನ್ನಿವೇಶಗಳಿಗೆ ನಾವು ಒಳಗಾಗದಂತೆ ನಮ್ಮನ್ನು ನಾವು ಏನು ಮಾಡಿಕೊಳ್ಳಬೇಕಾಗಿದೆ, ಕಾಪಾಡಿಕೊಂಡು ಹೋಗಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏಕೆಂದರೆ ನಾನು ನೀನು ಇರುವಂಥ ಈ ದಿವಸ ಅಂತ್ಯಕಾಲದ ಸಮಯವಾಗಿದೆ, ಎಂಡ್ ಟೈಮ್ ಆಗಿದೆ. ಹಲ್ಲೆಲೂಯಾ. ಯಾವಾಗ ಬೇಕಾದರೂ ಯೇಸು ಸ್ವಾಮಿ ಬರ್ಬೋದು, ಹೋಗ್ಬೋದು, ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಈ ಅಂತ್ಯಕಾಲದ ಈ ದಿವಸಗಳಲ್ಲಿ ಎಂಡ್ ಟೈಮ್ನಲ್ಲಿ ನಾವು ಇದ್ದೇವೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳಿಗಾಗಿ ದೇವರು ತಾನು ಹೇಳಿಕೊಡುವಂಥ ರಹಸ್ಯದ ಮಾತಾಗಿದೆ, ನೀವು ಜಾಗರೂಕರಾಗಿರಿ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ವಾಕ್ಯವನ್ನು ನಾವು ಈ ಸಮಯದಲ್ಲಿ ನೋಡಿಕೊಳ್ಳುವ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 11ನೇ ವಚನ. ಮ್ಯಾಥ್ಯೂಸ್ ಚಾಪ್ಟರ್ 16 ವರ್ಸಸ್ 11. ನಾನು ರೊಟ್ಟಿಯನ್ನು ಕುರಿತು ಮಾತನಾಡಲಿಲ್ಲವೆಂದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಆಮೆನ್. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ. ಏಕೆಂದರೆ ಓದಿರುವಂಥ ವಾಕ್ಯನ ಓದುತ್ತಿರುವಾಗ ಹೇಳ್ತಾ ಇದೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಂಬುದಾಗಿ ನೀವು ಜಾಗರೂಕರಾಗಿರಿ ಎಂಬುದಾಗಿ. ಹಲ್ಲೆಲೂಯಾ. ಏಕೆಂದರೆ ಪ್ರೇರೆ, ನಾವೆಲ್ಲರೂ ಸಹ ಈ ಕೊನೆ ದಿವಸಗಳಲ್ಲಿ ಇರುವಾಗ ಇವತ್ತು ನಾವು ನೋಡ್ತಾ ಇದ್ದೇವೆ, ಅನೇಕ ಡಿನಾಮಿನೇಷನ್ಗಳ ಮೂಲಕವಾಗಿ ಅನೇಕ ವಿಧ ವಾಕ್ಯಗಳನ್ನೇ ಹಿಡಿದು ಇವತ್ತೇನು ಮಾಡ್ತಾ ಇದ್ದಾರೆ, ಎಲ್ಲ ರೀತಿ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ದೇವರು ತಾನು ಆದುಕೊಂಡಂತ ಮಕ್ಕಳಿಗಾಗಿ ಹೇಳತಕ್ಕಂಥ ಮಾತು, ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನನ್ನ ಕಡೆ ಬರುವಂತ ಆ ಕಲ್ಟ್ ಬೋಧನೆಗಳ ಮುಂದೆ, ಆ ದುರ್ಬೋಧನೆಗಳ ಮುಂದೆ, ಆ ತಪ್ಪು ಬೋಧನೆಗಳ ಮುಂದೆ ಇವತ್ತು ನನ್ನನ್ನು ನಾನು ಕಾಪಾಡಿಕೊಂಡು ನಾವು ಜಾಗರೂಕರಾಗಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏಕೆಂದರೆ 25-35 ವರ್ಷಗಳಿಂದ ನಂಬಿಕೆಯಲ್ಲಿ ಇದ್ದುಕೊಂಡಂತ ದೇವರ ಮಕ್ಕಳು ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದ್ದಾರೆ, ಅನೇಕ ಬೇಡವಾದ ಬೋಧನೆಗಳಿಗಾಗಿ ಅಷ್ಟು ವರ್ಷದಿಂದ ನಂಬಿಕೆಯನ್ನು ಕಾಪಾಡಿಕೊಂಡು ಬಂದಂತ ದೇವರ ಮಕ್ಕಳು ಇವತ್ತು ಆ ವಾಕ್ಯಗಳನ್ನು ಬಿಟ್ಟು ಈ ತಪ್ಪಿನ ಬೋಧನೆಗಾಗಿ ಹೋಗ್ತಾ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೆಂಬುದಾಗಿ ನಾನು ಹೇಳುವುದಾದ್ರೆ ಪ್ರಿಯ, ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಗ್ರೇಸ್ ಟೀಚ್ ಎಂಬುದಾಗಿ ಈಗಾಗಲೇ ಲೋಕದಲ್ಲೆಲ್ಲ ಆವರಿಸಿದೆ ಪ್ರಿಯರೇ. ಕೃಪೆ ಎಂಬುದಾಗಿ ಒಂದು ಬೋಧನೆ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ. ಆ ಬೋಧನೆ ಏನೆಂಬುದಾಗಿ ಏನು ಗೊತ್ತ ಹೇಳುವುದಾದರೆ, ನೀವು ಪಾಪ ಮಾಡಿದರೂ ಪಾಪವಲ್ಲ. ಏನು ಹೇಳಿ? ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಪಾಪ ಮಾಡುವುದು ತಪ್ಪೇ ಎಂಬುದಾಗಿ. ಹೌದಾ ಇಲ್ವಾ? ಅದು ವಾಕ್ಯ, ಇದು ವಾಕ್ಯ. ಇಂಥದೇ ವಾಕ್ಯಗಳನ್ನು ಹಿಡಿದುಕೊಂಡು ಏನು ಮಾಡ್ತಾ ಇದ್ದಾರೆ ಇವತ್ತು, ಆ ತಪ್ಪು ಬೋಧನೆಗಳನ್ನು, ದುರ್ಬೋಧನೆಗಳನ್ನು, ದೇವರಿಗಾಗಿ ನಿಂತಂಥ ದೇವರ ಮಕ್ಕಳುಗಳನ್ನೇ ಇವತ್ತು ಆ ಬೋಧನೆಗಳು ಏನು ಮಾಡ್ತಾ ಇದ್ದಾವೆ, ಬೀಳಿಸ್ತಾ ಇದ್ದಾವೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ.
ಹಲ್ಲೆಲೂಯ. ಯಾಕೆ ಅದನ್ನು ಹೇಳ್ತಾ ಇದ್ದಾರೆ ಗೊತ್ತವರು? ಇದು ಕೃಪೆ ಕಾಲವಾಗಿದೆ. ನಾವು ಎಂಥದೇ ಪಾಪ ಮಾಡಿದರು, ನಾವು ಎಂಥದೇ ತಪ್ಪು ಮಾಡಿದರು, ಕ್ಷಮಿಸುವುದಕ್ಕಾಗಿ ಯೇಸು ಸ್ವಾಮಿ ಇದ್ದಾನೆ ಎಂಬುದಾಗಿ ಹೇಳಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ ಈ ದಿವಸಗಳಲ್ಲಿ? ಆ ಒಂದು ದೇವರ ಮಾರ್ಗದಲ್ಲಿ ಹೋಗುತ್ತಿರುವಂಥ ದೇವ ಜನಗಳನ್ನು ಅದನ್ನು ಬಿಡಿಸಿ ತಪ್ಪಾದ ಬೋಧನೆಗಳಲ್ಲಿ ನಡೆಸತಕ್ಕಂಥ ಹೋಯ್ತಾ ಇರುವಂಥ ಕಾಲವನ್ನು ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಸರ್ವಶಕ್ತನಾದ ದೇವರು ತಾನು ಆದುಕೊಂಡಂಥ ಮಕ್ಕಳು ಈ ಯಾವುದೇ ಬೋಧನೆಗಳಿಗೆ, ಯಾವುದೇ ತಪ್ಪು ಮಾರ್ಗಗಳಿಗೆ ಹೋಗಬಾರದು ಎಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನೀವು ಜಾಗರೂಕರಾಗಿರಿ ಎಂಬುದಾಗಿ ದೇವರ ಈ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ ಮಾತನಾಡತಕ್ಕಂಥ ಮಾತಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಿಧವಾದ ದುರ್ಬೋಧನೆಗಳಿದ್ದಾವೆ. ಒಬ್ಬರು ಹೇಳ್ತಾರೆ ತಂದೆಯೇ ದೇವರು ಎಂಬುದಾಗಿ, ಇನ್ನೊಬ್ಬರು ಹೇಳ್ತಾರೆ ಯೇಸುವೇ ದೇವರು ಎಂಬುದಾಗಿ, ಇನ್ನೊಬ್ಬರು ಹೇಳ್ತಾರೆ ಆತ್ಮನೇ ದೇವರು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ನಮಗೇನು ಹೇಳ್ತಾ ಇದೆ? ತಂದೆ, ಮಗ, ಪರಿಶುದ್ಧಾತ್ಮ ದೇವರು, ತ್ರಿಏಕ ದೇವರು ನಮ್ಮ ದೇವರು ಎಂಬುದಾಗಿ, ಈ ದೇವರನ್ನು ಆರಾಧಿಸುವವನೇ ದೇವರ ಮಗನು ಎಂಬುದಾಗಿ ಇವತ್ತಿನ ಈ ದಿವಸಗಳಲ್ಲಿ ದೇವರ ವಾಕ್ಯ ನಮಗಾಗಿ ಹೇಳತಕ್ಕಿರುವಂಥ ಮಾತಾಗಿದೆ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಈ ಲೋಕದಲ್ಲಿ ನಾವು ಇದ್ದೇವೆ ಪ್ರಿಯ ದೇವರ ಮಕ್ಕಳೇ. ಯಾವುದೇ ತಪ್ಪಾದ ಬೋಧನೆಗಳಿಗೆ ನಾವು ಒಳಗಾಗದಂತೆ ದೇವರ ವಿಶೇಷವಾದ ಜೀವವುಳ್ಳ ಮಾತುಗಳಿಗೆ ನಾವು ಅಧೀನರಾಗಿ ವಿಧೇಯರಾಗಿ ಆ ವಾಕ್ಯಗಳನ್ನು ಅನುಸರಿಸಿ ನಾವು ನಡೆಯುವುದಾದರೆ ಖಂಡಿತವಾಗಿಯೂ ದೇವರು ಆ ರಾಜ್ಯಕ್ಕೆ ಹೋಗುವುದಕ್ಕಾಗಿ ನಮಗೆ ತಪ್ಪಿ ಹೋಗಲು ಸಾಧ್ಯವಿಲ್ಲ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯ. ಅದಕ್ಕಾಗಿ ದೇವರು ಇವತ್ತು ವಿಶೇಷವಾಗಿ ನಮ್ಮ ಸಂಗಡ ಹೇಳತಕ್ಕಂಥ ಮಾತು, ಯಾವ ತಪ್ಪ ಬೋಧನೆಗಳಿಗೆ, ಯಾವ ತಪ್ಪ ಮಾರ್ಗಗಳಿಗೆ, ಯಾವುದೇ ಲೋಕದಲ್ಲಿ ಇರುವಂಥ ಅಸಹ್ಯವಾದ ಕಾರ್ಯಗಳಿಗೆ, ಪಾಪಮಯ ಜೀವಿತಕ್ಕೆ ನಮ್ಮನ್ನು ನೀವು ಹೋಗದ ಹಾಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ಎಂಬುದಾಗಿ, ನಿಮ್ಮನ್ನು ನೀವು ಬಹು ಜಾಗರೂಕತೆಯಿಂದ ನಿಮ್ಮನ್ನು ನೀವು ಕಾಪಾಡಿರಿ ಎಂಬುದಾಗಿ ದೇವರ ಈ ಸಮಯದಲ್ಲಿ ಹೇಳತಕ್ಕಂಥ ಮಾತಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯ. ಏಕೆಂದರೆ ಆ ವಾಕ್ಯದಲ್ಲಿ ಮೊದಲದಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ಇಲ್ಲೆಲ್ಲ ಹೇಳಬಹುದು, ಎಲ್ಲವನ್ನು ಮಾಡಬಹುದು, ಆದರೆ ನಿಮ್ಮ ವಿಷಯದಲ್ಲಿ ನೀವೇ ಜಾಗರೂಕರಾಗಿದ್ದುಕೊಂಡು ಆ ದೇವರ ಬರೋಣಕ್ಕಾಗಿ ನಾವು ಸಿದ್ಧರಾಗಿಕೊಳ್ಳಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ಏಕೆಂದರೆ ಇನ್ನೊಂದು ವಾಕ್ಯವನ್ನು ಸಮಯ ಓದಿಕೊಳ್ಳುವ. ಮಾರ್ಕನು ಬರೆದ ಸುವಾರ್ತೆ 16:16. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ಆಮೆನ್. ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ ವಾಕ್ಯದಲ್ಲಿ ನಾವು ನೋಡ್ತಿರುವಾಗ ಪ್ರೇರೆ, ಅಲ್ಲಿ ಯಾರ್ಯಾರು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀನಲ್ಲಿ ಮುಳುಗಿ ದೀಕ್ಷಾಸ್ನಾನ ಹೊಂದಿಕೊಳ್ಳುತ್ತಾನೋ ಅವನು ರಕ್ಷಣೆ ಹೊಂದುವನು ಎಂಬುದಾಗಿ. ಅಂದರೆ ತ್ರಿಏಕ ದೇವರನ್ನು ನಂಬಿ ಆರಾಧಿಸುವವರು ಮಾತ್ರವೇ ಆ ಪರಲೋಕ ರಾಜ್ಯಕ್ಕೆ ನಾವು ಸೇರಲು ಸಾಧ್ಯ ಉಂಟು ಎಂಬುದಾಗಿ ಈ ಸಮಯದಲ್ಲಿ ನಾನು ಹೇಳಲು ಬಯಸುವಂತನಾಗಿದ್ದೇನೆ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ಈ ಅಂತ್ಯಕಾಲದ ದಿವಸಗಳಲ್ಲಿ ಯಾವ ಬೇಡವಾದ ಬೋಧನೆಗಳಿಗೆ ನಾವು ಒಳಗಾಗದ ಹಾಗೆ, ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ನಾವು ವಿವೇಚಿಸಿಕೊಂಡವರಾಗಿ, ಸತ್ಯ ವಾಕ್ಯಗಳನ್ನು ಕೇಳಿಕೊಂಡವರಾಗಿ ಆ ಸತ್ಯ ಮಾರ್ಗದಲ್ಲಿ ನಾವು ಈ ದಿವಸಗಳಲ್ಲಿ ಜೀವಿಸಿ ನಡೆಯಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾನು ಹೇಳಲು ಬಯಸುವಂತನಾಗಿದ್ದೇನೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನನಗೆ ನಿನಗೆ ದೇವರು ಹೇಳತಕ್ಕಂಥ ಮಾತು, ನನ್ನ ರಾಜ್ಯಕ್ಕೆ ಸೇರುವ ಪ್ರಿಯ ದೇವರ ಮಕ್ಕಳೇ, ನೀವು ಬಹು ಜಾಗೃತೆಯಿಂದ ಈ ದಿವಸಗಳಲ್ಲಿ ನಮ್ಮ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕೆಂಬುದಾಗಿ ದೇವರ ಈ ವೇಳೆ ನಮ್ಮ ಸಂಗಡ ಮಾತನಾಡತಕ್ಕಂಥ ಮಾತಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಪ್ರೇರೆ ದೇವರು ಎಲ್ಲ ಹೇಳಲಿಕ್ಕೆ ಸುಮ್ಮನೆ ಅಲ್ಲ, ಏಕೆಂದರೆ ಆತ ನಮ್ಮನ್ನು ಎಷ್ಟೋ ಬಹಳವಾಗಿ ಪ್ರೀತಿ ಮಾಡಿದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹೌದಾ ಇಲ್ವಾ? ಎಷ್ಟೋ ಪ್ರೀತಿಯನ್ನಿಟ್ಟು ನನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಅಂದರೆ ಇವತ್ತು ದೇವರು ನಾವು ಯಾರು ಸಹ ಆತನ ರಾಜ್ಯವನ್ನು ತಪ್ಪಿ ಹೋಗಬಾರದು, ನಾವು ಯಾರು ಸಹ ಇವತ್ತು ಆತನ ಬರೋಣದಲ್ಲಿ ಬಿಡಲ್ಪಡಬಾರದು ಎಂಬುದಾಗಿ ದೇವರು ಆ ಪ್ರೀತಿಯೊಂದಿಗೆ ಇವತ್ತು ದೇವರು ನನಗೆ ನಿನಗೆ ಎಲ್ಲ ಈ ಮಾತುಗಳನ್ನು ಕೊಡತಕ್ಕಂಥ ದೇವರ ಮಾತುಗಳಾಗಿದ್ದಾವೆ ಪ್ರಿಯ ದೇವರ ಮಕ್ಕಳೇ. ಈ ಸಮಯದಲ್ಲಿ ಪ್ರಿಯರೇ, ನಾವು ಮೂರನೇ ಪಾಯಿಂಟಿಗಾಗಿ ನಮ್ಮ ಮುಂದೆ ಹೋಗಲು ನಾನು ಬಯಸುವಂತನಾಗಿದ್ದೇನೆ. ಮೊದಲನೇದಾಗಿ ಏನಾಗಿದೆ? ನಾವು ಯೇಸುವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾಗಿದೆ. ಎರಡನೇದಾಗಿ ನಮ್ಮ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಮೂರನೇದಾಗಿ ಈ ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನ.
Luke 21 verses 36. ಆದರೆ ಬರುವುದಕ್ಕಿರುವ ಇವೆಲ್ಲಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೆಂಬುದಾಗಿ ಮೂರನೇ ಮಾತು, ಎಚ್ಚರವಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ, ಎರಡನೇದಾಗಿ ಜಾಗರೂಕರಾಗಿರಬೇಕಾಗಿದೆ, ಮೂರನೇದಾಗಿ ಎಚ್ಚರವಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಈ ಮಾತನ್ನು ದೇವರು ಈ ಸಮಯದಲ್ಲಿ ನಮಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋದಾದ್ರೆ ಪ್ರಿಯರೇ, ಅದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನ. ಹೀಗಿರಲಾಗಿ ನಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ರಿಂದ ಎಚ್ಚರವಾಗಿರ್ರಿ. ಆಮೆನ್. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವ, ಅದೇ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 13ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆದ ಕಾರಣ ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಇತ್ತ ಕಡೆ ಲಕ್ಷ್ಯ ಕೊಟ್ಟು ಕೇಳಿ ಪ್ರಿಯರೇ, ಈ ಸಮಯದಲ್ಲಿ ಯಾಕೆ ದೇವರು ನಮಗೆ ಎಚ್ಚರವಾಗಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವುದಾದ್ರೆ ಪ್ರಿಯರೇ, ಕರ್ತನ ಬರೋಣ ಯಾವಾಗಿದೆ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಅದು ಗೊತ್ತಿಲ್ಲದ ಕಾರಣಕ್ಕಾಗಿ ನಾವೇನು ಮಾಡಬೇಕಾಗಿದೆ, 24x7 ಎಚ್ಚರವಾಗಿರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಹೇಳುವ ನನ್ನ ಮಾತಿನ ಅರ್ಥವಾಗಿ ನೀವು ಇಡೀ ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಎಚ್ಚರವಾಗಿರಿ ಎಂಬುದಾಗಿ ನಾನು ಹೇಳ್ತಾ ಇಲ್ಲ ಪ್ರಿಯರೇ, ನಾವು ಆತ್ಮದಲ್ಲಿ ಎಚ್ಚರವಾಗಿರಬೇಕೆಂಬುದಾಗಿ ದೇವರು ನಮಗೆ ತಿಳಿಯಪಡಿಸುವಂಥ ಮಾತಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ನಾವು ಇಡೀ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಯಾವಾಗ ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ ನಾವು ಎಚ್ಚರದಿಂದ ಇರುವುದಾದರೆ ನಮಗೆ ಆ ಎಚ್ಚರಿಕೆ ಯೇಸು ಸ್ವಾಮಿ ಬಯಸ್ತಾ ಇಲ್ಲ. ಇವತ್ತು ಯೇಸು ಸ್ವಾಮಿ ಬಯಸತಕ್ಕಂಥ ಮಾತು, ನಾನು ನೀನು ಆತ್ಮದಲ್ಲಿ 24x7 ಎಚ್ಚರವಾಗಿರಬೇಕೆಂಬುದಾಗಿ ಆ ದೇವರು ಇವತ್ತು ನನ್ನಿಂದ ನಿನ್ನಿಂದ ಬಯಸತಕ್ಕಂಥ ಮಾತಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಬರತಕ್ಕಂಥ ಯೇಸು ಸ್ವಾಮಿ ಯಾವಾಗ ಬರ್ತಾನೆ ನಮಗೆ ಯಾರಿಗೂ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಗೊತ್ತುಂಟು, ಆತನು ಬಂದೇ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಇವತ್ತಿನ ಈ ಗುಟ್ಟಿನ ಮಾತು ಲೋಕದ ಜನಗಳಿಗೆ ಗೊತ್ತಿಲ್ಲ ಪ್ರಿಯ ದೇವ ಜನರೇ, ಆದರೆ ಇವತ್ತು ದೇವರು ನನಗೆ ನಿನಗೆ ಆ ಗುಟ್ಟನ್ನು ತಿಳಿಯಪಡಿಸಿದ್ದಾನೆ. ಹಲ್ಲೆಲೂಯಾ. ಭಾಗ್ಯವಂತರು ಅಲ್ಲೋ? ಹಾಗಿರೋದಾದ್ರೆ ಒಂದು ಗಟ್ಟಿಯಾದ ಚಪ್ಪಾಳಿಗಳು ತಟ್ಟಿ ಪ್ರಿಯರೇ, ಗಟ್ಟಿಯಾಗಿ ಚಪ್ಪಾಳಿ ತಟ್ಟಿ ಪ್ರಿಯರೇ. ನಿದ್ದೆಯಲ್ಲಿರುವವರೆಲ್ಲ ನಿದ್ದೆ ಬಿಟ್ಟು ಓಡಬೇಕಾಗಿದೆ ಗಟ್ಟಿಯಾಗಿ. ಎಸ್, ಹಲ್ಲೆಲೂಯಾ. ರಿಗದ ನಾರಮ ಶಂದಲಾರಬ ದಿರಗದ ರಿಕಿದೆ ರಗದ ನಾರಬ. ಹಲ್ಲೆಲೂಯಾ. ಯೇಸುವಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಏಕೆಂದರೆ ಆತನ ಬರೋಣ ಯಾವಾಗಿದೆ ನಮಗೆ ಗೊತ್ತಿಲ್ಲ, ಬಟ್ ನಾನು ನೀನು ಎಚ್ಚರವಾಗಿರಬೇಕೆಂಬುದಾಗಿ ದೇವರು ಇವತ್ತು ಈ ವಾಕ್ಯದ ಮೂಲಕ ನಮಗೆ ಹೇಳತಕ್ಕಂಥ ಮಾತಾಗಿದೆ ಪ್ರಿಯ ದೇವರ ಮಕ್ಕಳೇ. ಏಕೆಂದರೆ ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಬಟ್ ಬಂದೇ ಬರ್ತಾನೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ನೀವು ಎಚ್ಚರವಾಗಿರಿ ಎಂಬುದಾಗಿ ಹೇಳಿರುವಂಥ ಮಾತಾಗಿದೆ. ಅದಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳುವ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ. Matthew chapter 26 verses 41. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೇಳಿದ್ರ ವಾಕ್ಯ? ಇನ್ನೊಂದು ಸಲ ಗಟ್ಟಿಯಾಗಿ. ಶೋಧನೆಗೆ ಒಳಗಾಗದಂತೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಬರತಕ್ಕಂತ ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಆತನು ಬರುವುದು ಮಾತ್ರ ಖಚಿತ ಉಂಟು, ಆತನು ಯಾವಾಗ ಬರ್ತಾನೆ ಎಂಬುದಾಗಿ ಮಾತ್ರ ಹೇಳಿಲ್ಲ. ಆದ ಕಾರಣವಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯಗಳನ್ನು ಕೇಳುವಂತ ಪ್ರಿಯ ದೇವ ಜನರೇ, ಇವತ್ತು ನಮಗಾಗಿ ನಿನಗಾಗಿ ಯೇಸು ಸ್ವಾಮಿ ಹೇಳಿದ ಮಾತು, ನೀನು ಎಚ್ಚರವಾಗಿರು, ಯಾವ ಶೋಧನೆಗೂ ಸಹ ನೀನು ಒಳಗಾಗದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಲೋಕದಲ್ಲಿ ನಾವು ನಡೀತಾ ಇದ್ದೇವೆ. ನಮ್ಮೆಲ್ಲರಿಗೂ ಶೋಧನೆಗಳು ಒಂದಿಲ್ಲ ಒಂದು ಇರುವಂಥದ್ದೇ ಆಗಿದೆ. ಆದರೆ ಆ ಶೋಧನೆಗಳನ್ನು ನೋಡಿ ನಾವು ಬಿದ್ದು ಹೋಗುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಹೌದಾ ಇಲ್ವಾ? ಹೌದಾ ಇಲ್ವಾ?
ಏಕೆಂದ್ರೆ ಯೇಸು ಸ್ವಾಮಿಯ ಹಿಂದೆ ಹೋಗುವಂತ ಮಾರ್ಗ ಯಾವಾಗಲೂ ನಾವು ಕೇಳ್ತೇವೆ, ಅದು ಹೂವಿನ ಮಾರ್ಗವಲ್ಲ. ಹಲೋ, ಏನಾಗಿದೆ? ಯೇಸು ಸ್ವಾಮಿ ಹಿಂದೆ ಹೋಗುವಂತ ನಮ್ಮ ಮಾರ್ಗಗಳು ಅವು ಯಾವುದು ಸಹ ಹೂವಾಗಿರೋದಿಲ್ಲ ಪ್ರೇರೆ. ಕಷ್ಟಗಳು, ಹಿಂಸೆಗಳು ಇರುವಂತದ್ದಾಗಿದೆ. ಏಕೆಂದ್ರೆ ಯೇಸು ಸ್ವಾಮಿ ಅದನ್ನು ನಮಗೆ ಮಾದರಿ ತೋರಿಸಿಕೊಟ್ಟಿದ್ದಾನೆ. ಯೇಸು ಸ್ವಾಮಿ ನಡೆದು ಹೋದಂತ ದಿನಗಳು ಎಲ್ಲವೂ ಸಹ ಕಷ್ಟಗಳೊಂದಿಗೆ, ಹಿಂಸೆಗಳೊಂದಿಗೆ, ಶೋಧನೆಗಳೊಂದಿಗೆ ಆತನು ಹಾದು ಹೋಗಿರು ಎಲ್ಲವನ್ನು ಜಯಿಸಿ ಹೋಗಿರುವಂಥದ್ದನ್ನು ನನಗೆ ನಿನಗೆ ತೋರಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮಗೆ ಬರುವಂಥ ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ನಿರಾಶೆಗಳಿರ್ಬೋದು, ಸೋಲುಗಳಿರ್ಬೋದು, ಏನು ಇಲ್ಲದ ಹಾಗೆ ಇರಬಹುದು, ಆ ಶೋಧನೆಗಳನ್ನು ನೋಡಿ ನಾವು ಯಾರು ಸಹ ಆ ದೇವರನ್ನು ಬಿಟ್ಟು ಹಿಂಜಾರಿ ಹೋಗುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಬರೋಣ ಇದೆ, ನಿಮಗೆಲ್ಲ ಇವು ಉಂಟಾಗ್ತವೆ, ಆದರೆ ನೀವು ಯಾರು ಸಹ ಹಿಂಜಾರುವ ಅವಶ್ಯಕತೆ ಇಲ್ಲ. ನೀವು ಮಾತ್ರ ಎಚ್ಚರವಾಗಿ ಪ್ರಾರ್ಥನೆ ಮಾಡ್ತಾ ಇರಿ, ಅವೆಲ್ಲದರಿಂದ ಬಿಡಿಸಿ ಬಿಡಿಸಿ ನಾನು ನಿಮ್ಮನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಶಕ್ತನಾಗಿರುವ ದೇವರು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ನಮ್ಮ ಆತ್ಮಗಳನ್ನು ಬಹು ಜಾಗರೂಕತೆಯೊಂದಿಗೆ ಇವತ್ತು ನಮ್ಮನ್ನು ನಾವು ಕಾಪಾಡಿಕೊಳ್ಳಲೇಬೇಕಾಗಿದೆ. ಏಕೆಂದರೆ ಯಾವ ಪಾಪಕ್ಕೆ ಒಳಗಾಗದಂತೆ, ಯಾವ ಪಾಪಕ್ಕೆ ನಾವು ಬೀಳದಂತೆ ಇವತ್ತು ನಮ್ಮನ್ನು ನಾವು 24/7 ನಮ್ಮ ಆತ್ಮವನ್ನು ನಾವು ಕಾಪಾಡಿಕೊಂಡು ನಮ್ಮನ್ನು ಆರಿಸಿಕೊಂಡಂಥ ದೇವರಿಗಾಗಿ ನಾವು ಎಚ್ಚರವಾಗಿದ್ದು ನಾವು ಜೀವಿಸಿ ನಡೆಯಬೇಕು ಎಂಬುದಾಗಿ ಈ ಸಮಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಏಕೆಂದರೆ ತುತ್ತೂರಿಯ ಧ್ವನಿ ಒಂದಿನ ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಅತಿ ಬೇಗನೆ ಸಹ ಬರಲಿಕ್ಕಿದೆ. ಏಕೆಂದರೆ ಎಲ್ಲ ಲೋಕದ ಸನ್ನಿವೇಶ ಕಾರ್ಯಗಳನ್ನು ನೋಡುವಾಗ ಯೇಸು ಸ್ವಾಮಿ ಬರೋಣ ಬಹಳ ಹತ್ತಿರವಾಗಿರುವಂಥದ್ದಾಗಿದೆ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ಇವತ್ತು ನಾವುಗಳು ಆ ತುತ್ತೂರಿ ಧ್ವನಿಯನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಆ ಯೇಸು ಸ್ವಾಮಿ ಸಂಗಡ ಹೋಗುವುದಕ್ಕಾಗಿ ಇವತ್ತು ನಾವೆಲ್ಲ ಏನು ಮಾಡಬೇಕಾಗಿದೆ? ನಮ್ಮನ್ನು ನಾವು ಆತ್ಮದಲ್ಲಿ ನಾವು ಎಚ್ಚರವಾಗಿದ್ದು ಆತನ ಬರುವಿಕೆಗಾಗಿ ನಾವು ಕಾಯ್ದುಕೊಂಡಿರಬೇಕು ಎಂಬುದಾಗಿ ಸಮಯದಲ್ಲಿ ನಾನು ಹೇಳಲು ಬಯಸುವಂತನಾಗಿದ್ದೇನೆ. ಅದಕ್ಕಾಗಿ ಪ್ರೇರೆ, ಆತ್ಮದಲ್ಲಿ ಎಚ್ಚರಿಕೆ ಎಂಬುದಾಗಿ ನಾವು ನೋಡುವುದಾದರೆ ನಮ್ಮ ನಂಬಿಕೆ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ, ನಮ್ಮ ವಾಕ್ಯ ಜೀವಿತದಲ್ಲಿ, ನಮ್ಮ ಪರಿಶುದ್ಧತೆಯಲ್ಲಿ ನಾವೇನು ಮಾಡಬೇಕಾಗಿದೆ? ಎಚ್ಚರವಾಗಿದ್ದು ಆ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ದೇವರಿಗಾಗಿ ಜೀವಿಸುತ್ತಾ ಇರಬೇಕು ಎಂಬುದಾಗಿ ಈ ಸಮಯದಲ್ಲಿ ಹೇಳಲು ನಾನು ಬಯಸುವಂತನಾಗಿದ್ದೇನೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಎಚ್ಚರವಾಗಿರದಿದ್ದರೆ ನಮಗೇನು ಮಾಡಲು ಸಾಧ್ಯವಿಲ್ಲ. ಹೌದಾ ಇಲ್ವಾ? ಏಕೆಂದರೆ ನಾವು ಒಳ್ಳೆ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಪ್ರಿಯರೇ? ಯಾರು ಬಂದು ಹೋದ್ರೂ ಗೊತ್ತಿರುವುದಿಲ್ಲ. ಹೌದಾ ಇಲ್ವಾ? ಗಾಢ ನಿದ್ರೆಯಲ್ಲಿದ್ದರೆ ಯಾರು ಬಂದು ಹೋದರೂ ನಮಗೆ ಗೊತ್ತಿರುವುದಿಲ್ಲ. ಅದಕ್ಕಾಗಿಯೇ ದೇವರು ನಮಗೆ ಹೇಳುವಂಥ ಮಾತು, ಎಚ್ಚರವಾಗಿರಿ ಪ್ರಿಯರೇ. ನೀವು ಶಾರೀರಿಕವಾಗಿ ಗಾಢ ನಿದ್ರೆ ಹೋಗ್ಬೋದು, ಆದರೆ ಆತ್ಮದಲ್ಲಿ ಮಾತ್ರ ನಾವು ಎಚ್ಚರಿಕೆಯಿಂದ ಇರಲೇಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಆ ಆತ್ಮದಿಂದ ನಾವು ಎಚ್ಚರಿಕೆಯಲ್ಲಿ ಇರಬೇಕಾದರೆ ನಾವು ಬಹು ಪ್ರಾರ್ಥನೆಯೊಂದಿಗೆ, ಬಹು ವಾಕ್ಯದೊಂದಿಗೆ, ಬಹು ದೇವರಿಗಾಗಿ ಮೀಸಲಾಗಿ ಮೆಚ್ಚುಗೆಯಾಗಿ ನಾವು ನಡೆಯುವುದಾದರೆ ನಾವು ಆ ಆತ್ಮದಲ್ಲಿ ಎಚ್ಚರಿಕೆಯಿಂದಿರಲು ಸಾಧ್ಯವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗಟ್ಟಿಯಾದ ಚಪ್ಪಾಳೆಗಳನ್ನು ತಟ್ಟಿ ದೇವರ ನಾಮಕ್ಕೆ ನಾವು ಮಹಿಮೆ ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಪ್ರಿಯರೇ, ನಾವು 3 ಪಾಯಿಂಟ್ಗಳನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಮೊದಲನೇದಾಗಿ ಏನೆಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. ಎರಡನೇದಾಗಿ ಜಾಗರೂಕರಾಗಿರಬೇಕಾಗಿದೆ. ಮೂರನೇದಾಗಿ ಎಚ್ಚರಿಕೆಯಾಗಿರಬೇಕಾಗಿದೆ. ನಾಲ್ಕನೆಯದಾಗಿ ಈ ಸಮಯದಲ್ಲಿ ನಾವು ನೋಡಿಕೊಳ್ಳುವ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 2ನೇ ವಚನ. 2 Thessalonians chapter 3 verses 2. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರವು ಎಲ್ಲೆಲ್ಲಿ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆ ಪ್ರಾರ್ಥಿಸಿರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 4ನೇ ಪಾಯಿಂಟ್ ಬಹು ಪ್ರಾಮುಖ್ಯವಾಗಿರುವಂಥದ್ದು ಪ್ರಿಯರೇ. ಏನೆಂಬುದಾಗಿ? ಪ್ರಾರ್ಥಿಸಿರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪ್ರೇರೆ, ಆ ದೇವರ ರಾಜ್ಯಕ್ಕೆ ಸೇರಬೇಕಾದ ದೇವರ ಮಕ್ಕಳೇ, ಇವತ್ತು ನಾನು ನೀನು ನನ್ನ ಪ್ರಾರ್ಥನೆ ಜೀವಿತದಲ್ಲಿ ನಾವು ಪ್ರಾರ್ಥಿಸುತ್ತಲೇ ಇರಬೇಕಾಗಿದೆ. ಹಲ್ಲೆಲೂಯಾ. ಏಕೆಂದರೆ ದೇವರ ವಚನ ಹೇಳ್ತಾ ಇದೆ ಅಲ್ಲಿ ಏನೆಂಬುದಾಗಿ, ಇವತ್ತು ನಾವು ದೇವರ ರಾಜ್ಯ ಸೇರಬೇಕಾದರೆ ನನಗೆ ನಿನಗೆ ಬಹು ಪ್ರಾಮುಖ್ಯವಾಗಿರುವುದು ಪ್ರಾರ್ಥನೆಯಾಗಿದೆ. ಹಲ್ಲೆಲೂಯಾ,
ಹಲ್ಲೆಲೂಯ. ಯಾಕೆ ಪ್ರಾರ್ಥನೆ ಬಹು ಪ್ರಾಮುಖ್ಯ ಎಂಬುದಾಗಿ ನಾವು ಈ ಸಮಯದಲ್ಲಿ ನೋಡುವುದಾದ್ರೆ ಪ್ರೇರೆ, ಅದೇ 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ದೇವರ ವಾಕ್ಯದಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ದಾದ್ರೆ ಪ್ರೇರೆ, ಅದರ 3ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಯಾರ ಕೈಗೆ ಸಿಕ್ಕದಂತೆ? ಕೆಡುಕನ ಕೈಗೆ ನಾವು ಸಿಕ್ಕಿ ಬೀಳಬಾರದು. ಅದಕ್ಕಾಗಿ ನೀವು ಏನ್ ಮಾಡಬೇಕಾಗಿದೆ? ಪ್ರಾರ್ಥಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಇನ್ನೊಂದು ವಾಕ್ಯವನ್ನು ಸಹ ನಾವು ನೋಡಿಕೊಳ್ಳುವ. 1ನೇ ಪೇತ್ರ 5:8. ಫಸ್ಟ್ ಪೀಟರ್ Chapter 5 verses 8. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನೇ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇರ, ನಾವು ಓದಿರುವಂಥ ವಾಕ್ಯದಲ್ಲಿ ಸಮಯದಲ್ಲಿ ನೋಡ್ತಾ ಇರುವಾಗ ಮೊದಲನೇದಾಗಿ ನಾವು ನೋಡಿದೆವು, ಕೆಡಕನ ಕೈಗೆ ಸಿಕ್ಕದಂತೆ ನಾವು ತಪ್ಪಿಸಿಕೊಳ್ಳಬೇಕಾದರೆ ನನಗೆ ನಿನಗೆ ಪ್ರಾರ್ಥನೆ ಬಹು ಮುಖ್ಯವಾಗಿರುವಂಥದ್ದಾಗಿದೆ. ಅಷ್ಟೇ ಅಲ್ಲ, 1ನೇ ಪೇತ್ರ 5:8ನೇ ವಾಕ್ಯದಲ್ಲಿ ನೋಡ್ತಾ ಇರುವಾಗ, ಏಕೆಂದರೆ ನಮ್ಮ ವಿರೋಧಿಯಾಗಿರುವಂಥ ದುಷ್ಟ ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಯಾರನ್ನು ನುಂಗಲಿ ಎಂಬುದಾಗಿ ಆತನು ಇವತ್ತು ಏನ್ ಮಾಡ್ತಾ ಇದ್ದಾನೆ? ಆಚೆ ಈಚೆ ಎಲ್ಲ ತಿರುಗಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾನು ನೀನು ಆ ಪ್ರಾರ್ಥನೆಯ ಜೀವಿತ ಇಲ್ಲದೆ ಹೋದರೆ, ನಾನು ನೀನು ದೇವರ ಪಾದಗಳಲ್ಲಿ ಕುಳಿತುಕೊಂಡು ಪ್ರಾರ್ಥಿಸದೆ ಹೋದರೆ, ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ಆ ಕೆಡುಕನ ಕೈಗಳಿಗೆ ನಾವು ಸಿಕ್ಕಿ ಬೀಳುವಂತವರಾಗಿದ್ದೇವೆ. ಅಷ್ಟೇ ಅಲ್ಲ, ಯಾರನ್ನು ನುಂಗಲಿ ಎಂಬುದಾಗಿ ತಿರುಗಾಡುತ್ತಿರುವಂತ ಆ ವಿರೋಧಿಯಾಗಿರುವಂತ ದುಷ್ಟ ಸೈತಾನನ ಬಾಯಿಗಳಿಗೆ ನಾವೇನಾಗುವಂತರಾಗಿದ್ದೇವೆ? ಸಿಕ್ಕಿಕೊಳ್ಳುವಂತರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮನ್ನು ಎಲ್ಲಾ ರೀತಿಯ ಪಾಪಗಳಿಂದ, ಎಲ್ಲಾ ರೀತಿಯ ಶಾಪಗಳಿಂದ, ಎಲ್ಲ ಕೆಡುಕನ ಕಾರ್ಯಗಳಿಂದ, ದುಷ್ಟ ಸೈತಾನನ ಕೈಗಳಿಂದ ಆತನ ಏನು ಮಾಡಿದ್ದಾನೆ? ಆ ಕಲ್ವಾರಿ ಶಿಲ್ಬೆಯ ಮೂಲಕವಾಗಿ ನಮ್ಮೆಲ್ಲರೂ ಇವತ್ತು ಬಿಡಿಸಿದ್ದಾನೆ. ಯಾಕೆ? ಆತನ ರಾಜ್ಯಕ್ಕೆ ನಾನು ನೀನು ಸೇರಬೇಕು ಎಂಬುದಾಗಿ. ಹಲ್ಲೆಲೂಯ. ನಾವು ಮತ್ತೆ ಅದೇ ಕೆಡುಕನ ಕೈಗಳಲ್ಲಿ ಹೋಗಿ ಸಿಕ್ಕಿ ಬೀಳಬಾರದು. ನಾವು ಅದೇ ದುಷ್ಟ ವಿರೋಧಿಯಾಗಿರುವ ಸೈತಾನನ ಬಾಯಿಯೊಳಗೆ ನಾವು ಹೋಗಬಾರದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅದು ನೀವು ಪ್ರಾರ್ಥಿಸಲೇಬೇಕು ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದರೆ ಆ ದೇವರ ರಾಜ್ಯಕ್ಕೆ ನಾವು ಹೋಗಬೇಕಾದರೆ, ನಾವು ದುಷ್ಟನ ಕೈಗಳಲ್ಲಿ ಸಿಕ್ಕಿ ಬಿದ್ದರೆ ಅಲ್ಲಿಂದ ನಮಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದರೆ ನನಗೆ ನಿನಗೆ ಇರುವಂಥ ರಾಜ್ಯ ಈ ಲೋಕವಲ್ಲ, ನನಗೆ ನಿನಗೆ ಇರುವಂಥ ರಾಜ್ಯ ಅದು ಶ್ರೇಷ್ಠವಾದ ರಾಜ್ಯವಾಗಿದೆ. ಆ ಶ್ರೇಷ್ಠವಾದ ರಾಜ್ಯಕ್ಕೆ ಇವತ್ತು ನಾನು ನೀನು ಹೋಗಬೇಕಾದರೆ ಆ ಕೆಡುಕನ ಎಲ್ಲ ಕೈಗಳಿಂದ ನಾವು ತಪ್ಪಿಸಿಕೊಳ್ಳಲೇಬೇಕಾಗಿದೆ. ಆ ದುಷ್ಟ ವಿರೋಧಿಯ ಬಾಯಿಂದ ನಾವು ತಪ್ಪಿಸಿಕೊಳ್ಳಲೇಬೇಕಾಗಿದೆ. ಇವತ್ತು ಆ ಕೆಡುಕನ ಕೈಗಳಿಂದ, ಆ ದುಷ್ಟ ವಿರೋಧಿಯಾಗಿರುವ ಸೈತಾನನ ಬಾಯಿಂದ ಇವತ್ತು ನಾವು ತಪ್ಪಿಸಿಕೊಳ್ಳಬೇಕಾದರೆ ಇವತ್ತು ನಾನು ನೀನು ಮೊಣಕಾಲುಗಳು ಹಾಕಿ ಪ್ರಾರ್ಥಿಸಲೇಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಕೇವಲ ಪ್ರೇರೆ ನಿಮ್ಮ ಕುಟುಂಬ ಪ್ರಾರ್ಥನೆಯನ್ನು ನೀವು ಪ್ರಾರ್ಥಿಸಿದ್ರೆ ಅಷ್ಟೇ ಅಲ್ಲ, ನಿಮ್ಮ ವೈಯಕ್ತಿಕ ಜೀವಿತದ ಪ್ರಾರ್ಥನೆಯು ಸಹ ಬಹು ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತೇನಾಗಿದೆ ಅಂದರೆ ಅನೇಕ ಕಡೆಗಳಲ್ಲಿ ಗುಂಪಿನಲ್ಲಿ ಗೋವಿಂದ ಅಂತಾರೆ. ಏನು ಹೇಳಿ? ಗುಂಪಿನಲ್ಲಿ ಗೋವಿಂದ ಅಂದರೆ ಫ್ಯಾಮಿಲಿ ಪ್ರೇಯರ್ ಆಯ್ತಲ್ಲ, ಆಯ್ತು, ರೈಟ್, ನಡಿ. ಚರ್ಚಿಗೆ ಪ್ರಾರ್ಥನೆ ಮಾಡಿ ಬಂದೇವಲ್ಲ, ಆಯ್ತು, ನಡಿ, ಪ್ರಾರ್ಥನೆ ಆಯ್ತಲ್ಲ. ಹಲ್ಲೆಲೂಯ. ಆದರೆ ದೇವರು ಕೇಳುವಂಥದ್ದು ನಮ್ಮ ವೈಯಕ್ತಿಕ ಪ್ರಾರ್ಥನೆಯೂ ಸಹ ಆಗಿದೆ ಪ್ರಿಯರೇ. ಏಕೆಂದರೆ ವೈಯಕ್ತಿಕ ಪ್ರಾರ್ಥನೆಯೂ ಸಹ ನಮ್ಮನ್ನು ಏನು ಮಾಡುವಂಥದ್ದಾಗಿದೆ? ಬಲಪಡಿಸುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದರೆ ಇವತ್ತು ನಮ್ಮ ವೈಯಕ್ತಿಕ ಪ್ರಾರ್ಥನೆ ನಾವು ಮಾಡಲೇಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ. ಏಕೆಂದರೆ ಇವತ್ತು ನಾವು ಈ ಕೆಡುಕನ ಕೈಗೆ ಸಿಕ್ಕಿದ ಹಾಗೆ, ಈ ದುಷ್ಟ ಸೈತಾನನ ಕೈಗೆ ಬೀಳದ ಹಾಗೆ ಇವತ್ತು ನನಗೆ ನಿನಗೆ ಶೋಧನೆ ಇದ್ದಾವೆ, ಕಷ್ಟ ಇದ್ದಾವೆ, ನಾನಾ ರೀತಿ ವಿಧ ವಿಧವಾದಂಥ ಕಾರ್ಯಗಳಿದ್ದಾವೆ. ಅವೆಲ್ಲದರಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ನಮ್ಮ ವೈಯಕ್ತಿಕ ಪ್ರಾರ್ಥನೆ ನಾವು ಮಾಡಲೇಬೇಕಾಗಿದೆ. ಹಲ್ಲೆಲೂಯ. ಏಕೆಂದರೆ ಫ್ಯಾಮಿಲಿ ಪ್ರೇಯರ್, ಸಭೆಯ ಪ್ರಾರ್ಥನೆ ಎಲ್ಲ ಅದು ನಮ್ಮ ಕವರಿಂಗ್ ಆಗಿದೆ. ಆದರೆ ನಿನ್ನ ವೈಯಕ್ತಿಕ ಪ್ರಾರ್ಥನೆ ಅದು ನಮ್ಮನ್ನು ಬಲಪಡಿಸಿ ನಡೆಸಿಕೊಂಡು ಹೋಗುವಂಥದ್ದಾಗಿದೆ. ಹಲ್ಲೆಲೂಯ.
ನಿನಗೆ ಬರುವ ಯಾವುದೇ ಶೋಧನೆ ಇರಬಹುದು, ಯಾವುದೇ ಕೆಡುಕನ ಕೈಗಳಿರಬಹುದು, ಯಾವುದೇ ದುಷ್ಟ ಸೈತಾನನ ಬಾಯಿಗಳಿರಬಹುದು, ಅವೆಲ್ಲದನ್ನು ತಪ್ಪಿಸಬೇಕಾದರೆ ನಿನ್ನ ವೈಯಕ್ತಿಕ ಪ್ರಾರ್ಥನೆ ಅದು ಶ್ರೇಷ್ಠವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ ಅಂತ ಹೇಳಿ ನೀವು ಫ್ಯಾಮಿಲಿ ಪ್ರೇಯರ್ ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಸಭೆಯ ಪ್ರಾರ್ಥನೆ ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ಎಲ್ಲ ಪ್ರಾರ್ಥನೆಗಳು ನಮಗೆ ಬೇಕೇ ಬೇಕಾಗಿದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಆ ದೇವರ ರಾಜ್ಯಕ್ಕೆ ಸೇರಬೇಕಾದರೆ ಈ ಎಲ್ಲ ಕೆಡುಕನ ಕೈಗಳಿಂದ, ದುಷ್ಟ ಸೈತಾನನ ಪ್ರತಿಯೊಂದೊಂದು ಪ್ಲಾನ್ಗಳಿಂದ ನಾವು ತಪ್ಪಿಸಿಕೊಂಡು ಆ ದೇವರ ರಾಜ್ಯಕ್ಕೆ ಹೋಗುವಂಥ ಜನಗಳಾಗಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಒಬ್ಬೊಬ್ಬರ ಜೀವಿತದಲ್ಲಿಯೂ ಆ ಒಂದು ವೈಯಕ್ತಿಕ ಪ್ರಾರ್ಥನೆ, ಸಭೆಯ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆಗಳು ಬಹು ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ನೀವು ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ನಿಮಗೆ ಆಶೀರ್ವಾದ, ಎಷ್ಟು ನೀವು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ನಿಮಗೆ ಶಕ್ತಿ ಬರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಆ ರಾಜ್ಯಕ್ಕೆ ಸೇರಬೇಕಾದರೂ ಸಹ ನಾವು ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಯಾಕೆಂದರೆ ನಮ್ಮಿಂದ ಅನೇಕ ತಿಳಿಯದೆಯೋ ಎಷ್ಟೋ ತಪ್ಪುಗಳು, ಎಷ್ಟೋ ಅಪರಾಧಗಳು ನಮ್ಮಿಂದ ನಡೆದು ಹೋಗುವಂಥದ್ದಾಗಿದೆ. ಅದಕ್ಕೆಲ್ಲ ಕ್ಷಮೆ ಬೇಕಾದರೆ ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನನ್ನ ಪ್ರಿಯ ದೇವ ಮಕ್ಕಳೇ, ದೇವ ಜನರೇ, ಇವತ್ತು ದೇವರು ನಮಗೆ ಆ ಪ್ರಾರ್ಥನೆ ಎಂಬುದೊಂದು ದೊಡ್ಡ ಆಯುಧವಾಗಿಯೇ ನಮ್ಮ ಕೈಯಲ್ಲಿ ಕೊಟ್ಟಂಥ ದೇವರಾಗಿದ್ದಾನೆ. ಆ ಪ್ರಾರ್ಥನೆ ಎಂಬ ಜೀವಿತದ ಆಯುಧ ಹಿಡಿದುಕೊಂಡು ನಾವು ಮುಂದೆ ಹೋಗುವುದಾದರೆ ಖಂಡಿತವಾಗಿಯೂ ದೇವರ ರಾಜ್ಯಕ್ಕೆ ಸೇರುವುದಕ್ಕಾಗಿ ನಮ್ಮ ಎಲ್ಲ ಮಾರ್ಗಗಳು ಸರಾಗವಾಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ದೇವರ ರಾಜ್ಯಕ್ಕೆ ಹೋಗಬೇಕಾದರೆ ನನಗೆ ಹೋಗುವ ಮಾರ್ಗದಲ್ಲಿ ಅನೇಕ ಅಡ್ಡಿಗಳಿರ್ಬೋದು, ಅನೇಕ ಅಡೆತಡೆಗಳಿರ್ಬೋದು, ಅನೇಕ ತೊಂದರೆಗಳಿರ್ಬೋದು ಪ್ರೇರೆ. ಇವತ್ತು ನಮಗೆ ಆ ರಾಜ್ಯಕ್ಕೆ ಹೋಗಲು ಅಡ್ಡಿಯಾಗಿರುವುದಾದರೆ, ಅದರಿಂದ ಬಿಡುಗಡೆ ಬೇಕಾದರೆ ನಾನು ನೀನು ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ, ನಾನು ನಿನ್ನ ರಾಜ್ಯಕ್ಕೆ ಸೇರಲು ಆ ಶುದ್ಧ ಹೃದಯ ನನಗೆ ಕೊಡು, ಆ ಶುದ್ಧ ಮಾರ್ಗದಲ್ಲಿ ಹೋಗುವುದಕ್ಕಾಗಿ ನನ್ನನ್ನು ಶುದ್ಧಪಡಿಸು ಎಂಬುದಾಗಿ ನಾವು ಕೇಳಿಕೊಂಡು ಜೀವಿಸಿ ಆ ಪ್ರಾರ್ಥನೆಯೊಂದಿಗೆ ನಾವು ನಡೆಯುವುದಾದರೆ ಖಂಡಿತವಾಗಿಯೂ ದೇವರು ನನ್ನನ್ನು ನಿನ್ನನ್ನು ಹಲ್ಲೆಲೂಯಾ ಶಕ್ತವಾಗಿ ನಡೆಸುವುದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಪ್ರೇರೆ ಕೊನೆಯದಾಗಿ 5ನೇ ಪಾಯಿಂಟ್ ನನ್ನದಾಗಿದೆ. ಈ ಸಮಯದಲ್ಲಿ ನಾವು ನೋಡಿಕೊಳ್ಳುವ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ. ಮ್ಯಾಥ್ಯೂಸ್ ಚಾಪ್ಟರ್ 24 ವರ್ಸಸ್ 44. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ಸಾಕು. ಹಲ್ಲೆಲೂಯಾ. ಎಲ್ಲರಿಗೂ ಸಿಕ್ಕಿತ ವಾಕ್ಯ? ಇನ್ನೊಂದು ಸಲ ಓದಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ಹಲ್ಲೆಲೂಯಾ. ಎಲ್ಲ ಇತ್ತ ಕಡೆ ಲಕ್ಷ್ಯ ಕೊಡಿ ಪ್ರೇರೆ. ಅಲ್ಲಿ ದೇವರ ವಚನ ಹೇಳ್ತದೆ ಏನೆಂಬುದಾಗಿ ಮೊದಲನೇ ಮಾತು ಏನು ಬರೆಯಲ್ಪಟ್ಟಿದೆ? ಮೊದಲನೇ ಪಾಯಿಂಟ್ ಏನು ಬರೆಯಲ್ಪಟ್ಟಿದೆ? ಈಗ ಓದಿರುವಂತ ವಾಕ್ಯದಲ್ಲಿ ಆದ ಕಾರಣ ನೀವು ಸಹ. ಯಾರು? ನೀವು. ಯಾರು? ನಾವು. ಇದು ಕೇಳ್ತಾ ಇರೋದು ನಾನು. ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಅನೇಕರ ಸಿದ್ಧತೆ ಬಗ್ಗೆ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರೇರೆ. ಆದರೆ ದೇವರ ವಚನ ಇಲ್ಲಿ ಹೇಳ್ತಾ ಇದೆ, ಆದ ಕಾರಣ ನೀವು ಸಿದ್ಧವಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಒಬ್ಬೊಬ್ಬರಿಗಾಗಿ ವೈಯಕ್ತಿಕವಾಗಿ ಹೇಳತಕ್ಕಂಥ ಮಾತಾಗಿದೆ, ನಮ್ಮನ್ನು ನಾವು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯವನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳುವ ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ ಅದರ 7ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸಸ್ 7. ಇಗೋ ಬೇಗನೆ ಬರುತ್ತೇನೆ. ಹಲ್ಲೆಲೂಯಾ. ಏನೆಂಬುದಾಗಿ? ಯಾರು? ನಿಮ್ಮ ಅಕ್ಕಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ಯೇಸು ಸ್ವಾಮಿ ಬೇಗ ಬರುತ್ತಾನೆ. ಹಲ್ಲೆಲೂಯಾ. ಸಂತೋಷ ಇದೆಯಾ? ಸಂತೋಷ ಇದೆಯಾ? ಸಂತೋಷ ಇದೆಯಾ? ಸಂತೋಷ ಇದೆಯಾ? ಹಲ್ಲೆಲೂಯಾ. ಖಂಡಿತವಾಗಿಯೂ, ಖಂಡಿತವಾಗಿಯೂ ಸಂತೋಷ, ಸಂತೋಷ, ಸಂತೋಷವೇ ಪರಲೋಕ ಸಂತೋಷವೇ. ಸಂತೋಷ, ಸಂತೋಷ, ಸಂತೋಷವೇ ಪರಲೋಕ ಸಂತೋಷವೇ. ಸಂತೋಷ, ಸಂತೋಷ, ಸಂತೋಷವೇ ಪರಲೋಕ ಸಂತೋಷವೇ. ಸಂತೋಷ,
ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ. ಯೇಸು ಕರ್ತನು ಸರ್ವಶಕ್ತನು ಎಂದೆಂದು ಬದಲಾಗನು, ಆತ ಎಂದೆಂದು ಬದಲಾಗನು. ಆಮೆನ್. ಯೇಸು ಕರ್ತನು ಸರ್ವಶಕ್ತನು ಎಂದೆಂದು ಬದಲಾಗನು, ಆತ ಎಂದೆಂದು ಬದಲಾಗನು. ಎಲ್ಲರೂ ಸೇರೆ ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ, ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ. ಹಾಲೆಲೂಯಾ, ಹಾಲೆಲೂಯಾ, ಬೋಲೋ ಪ್ರಭು ಯೇಸು ಮಸೀಹ್ಗೆ. ಹಾಲೆಲೂಯಾ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಬೇಗನೆ ಬರ್ತಾನೆ. ಹಾಲೆಲೂಯಾ. ಏಕೆಂದ್ರೆ ಆತನು ವಾಗ್ದಾನ ಮಾಡಿದ್ದಾನೆ ಪ್ರೇರೆ, ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಏಕೆಂದ್ರೆ ಆಕಾಶ ಅಳಿದು ಹೋಗುವಂಥದ್ದಾಗಿದೆ, ಈ ಭೂಮಿ ಅಳಿದು ಹೋಗುವಂಥದ್ದಾಗಿದೆ, ಎಲ್ಲವೂ ಅಳಿದು ಹೋಗುವಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ಮಾತು ಮಾತ್ರ ಚೇಂಜ್ ಆಗುವುದಿಲ್ಲ. ಹಾಲೆಲೂಯಾ. ಆತನು ವಾಗ್ದಾನ ಮಾಡಿದ ಅನುಸಾರವಾಗಿ ಆತನು ಬಂದೇ ಬರುವ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ಈ ಸಮಯದಲ್ಲಿ ಏಕೆಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸಿದ್ಧವಾಗಿರಿ ಎಂಬುದಾಗಿ. ಹಲ್ಲೆಲೂಯಾ. ಏಕೆಂದರೆ ಯೇಸು ಸ್ವಾಮಿ ಬರೋದು ಮಾತ್ರ ಖಚಿತ, ಖಂಡಿತ. ಏಕೆಂದರೆ ವಾಕ್ಯವೇ ಹೇಳ್ತಾ ಇದೆ, ಬೇಗನೆ ಬರ್ತೇನೆ ಎಂಬುದಾಗಿ. ಆದರೆ ನಿನ್ನ ಸಿದ್ಧವಿಕೆ ಅದು ಬಹು ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಆತನು ಹೇಳಿದ್ದಾನೆ, ನನ್ನ ಬರುವ ಸಮಯ ಯಾರಿಗೂ ಗೊತ್ತಿಲ್ಲ, ಆದರೆ ನಾನು ಬರ್ತೇನೆ. ಆದರೆ ನಾನು ಬರುವಂಥ ಸಮಯ ನಾನು ತುತ್ತೂರಿ ಶಬ್ದದೊಡನೆ, ಪ್ರಧಾನ ದೂತ ಸೈನ್ಯದೊಡನೆ, ಆ ಆಕಾಶ ಮಂಡಲದಲ್ಲಿ ನಾನು ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಬರುವಂಥದ್ದು ಯಾವುದಕ್ಕೋಸ್ಕರ ಗೊತ್ತಾ? ಇವತ್ತು ಯಾರ್ಯಾರು ಸಿದ್ಧರಾಗಿದ್ದಾರೋ ಅವ್ರನ್ನೆಲ್ಲ ಕರೆದುಕೊಂಡು ಹೋಗುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಈ ಸಮಯದಲ್ಲಿ ನನ್ನ ಕೊನೆ ಪಾಯಿಂಟ್ ಆಗಿದೆ, ಸಿದ್ಧವಾಗಿರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನೆನಸದ ಗಳಿಗೆಯಲ್ಲಿ ಆತನು ಬರುವಂಥ ದೇವರಾಗಿದ್ದಾನೆ. ಆತನು ತುತ್ತೂರಿ ಶಬ್ದದೊಡನೆ ಬರುವಂತನಾಗಿದ್ದಾನೆ. ಆತನು ಪ್ರಧಾನ ದೂತ ಸೈನ್ಯದೊಡನೆ ಬರುವಂತನಾಗಿದ್ದಾನೆ. ಆತನು ಯಾರಿಗೂ ಬರುವಂಥದ್ದು ಗೊತ್ತಿಲ್ಲ, ಆದರೆ ಬಂದೇ ಬರುವ ದೇವರು ಎಂಬುದಾಗಿ ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಪ್ರೇರೆ ನಾವು ಮಾತ್ರ ಇವತ್ತೇನಾಗಬೇಕಾಗಿದೆ? 24/7 ಆತನ ಸಂಗಡ ಎತ್ತಲ್ಪಡುವುದಕ್ಕಾಗಿ ಸಿದ್ಧರಾಗಿರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾನು ಈ ಸಮಯದಲ್ಲಿ ಉದಾಹರಣೆಗಾಗಿ ಪ್ರೇರೆ ಎಲ್ಲರಿಗೂ ಬಹು ಪರಿಚಿತ ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮ್ಯಾಥ್ಯೂಸ್ ಚಾಪ್ಟರ್ 25 ಅದರ 5ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದಿಕೊಳ್ಳುವ. ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲ ತೂಕಡಿಸಿ ಮಲಗಿದರು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ವಾಕ್ಯಗಳನ್ನು ನೋಡುವುದು ಬೇಡ ಪ್ರೇರೆ, ಎಲ್ಲರಿಗೂ ಬಹಳ ಗೊತ್ತಿರುವಂಥ ವಿಷಯ. ಅನೇಕ ಸಲ ಓದಿದ್ದೀರಿ, ಅನೇಕ ಸಲ ಕೇಳಿದ್ದೀರಿ. ಈ ಮಾತಿನ ಅನುಸಾರವಾಗಿ ಈ ಸಮಯದಲ್ಲಿ ಇಲ್ಲಿ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸುವಂತನಾಗಿದ್ದೇನೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ 25ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಪ್ರಕಾರವಾಗಿ 10 ಕನ್ಯೆಯರ ವಿಷಯವಾಗಿ. ಹಲ್ಲೆಲೂಯಾ. 10 ಕನ್ಯೆಯರ ವಿಷಯವಾಗಿ ಆ ವಾಕ್ಯದಲ್ಲಿ, ಆ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ. ಅಲ್ಲಿ 5 ಜನ ಕನ್ಯೆಯರು ಏನಾಗಿದ್ದಾರೆ? ಬುದ್ಧಿವಂತರಾಗಿದ್ದಾರೆ. ಅವರ ಎಲ್ಲ ವಿಷಯದಲ್ಲಿ ಏನಾಗಿದ್ದಾರೆ? ಅವರು ಸಿದ್ಧರಾಗಿದ್ದಾರೆ. ಇನ್ನು 5 ಜನ ಕನ್ಯರಿದ್ದಾರೆ, ಅವರು ಬುದ್ಧಿ ಇಲ್ಲದವರು. ಅವರು ಏನಾಗಿದ್ದಾರೆ? ಅವರ ವಿಷಯದಲ್ಲಿ ಸಿದ್ಧರಾಗಿರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ ನಂತರ ಪ್ರೇರೆ ಆ ವಾಕ್ಯದ ಮುಂದಿನ ಭಾಗದಲ್ಲಿ ನೋಡುವಾಗ ಈಗಾಗಲೇ ಓದಿದಂಥ 5ನೇ ವಾಕ್ಯದಲ್ಲಿ ಅಲ್ಲಿ ಏನಾಗ್ತಾ ಇದೆ? ಮೊದಲಿಂಗನು ಬರುವುದಕ್ಕೆ ತಡವಾಗುತ್ತದೆ ಎಂಬುದಾಗಿ ಹೇಳಲ್ಪಟ್ಟಾಗ ಅವಾಗ ಏನಾಗಿದೆ? 10 ಕನ್ಯರು ಏನಾಗಿದ್ದಾರೆ? ಮಲಗಿಬಿಟ್ಟಿದ್ದಾರೆ. ಹಲೋ, ಎಷ್ಟು ಜನ? 10 ಜನ ಕನ್ಯರು ಏನು ಮಾಡಿದ್ದಾರೆ? ಅಲ್ಲಿ ಮಲಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಾದ ನಂತರ 6ನೇ ವಚನ ಓದಿ. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮೊದಲಿಂಗನು
ಅವರನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಮೆನ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ 10 ಜನ ಕನ್ಯೆಯರು ಬಹಳ ಗಾಢವಾದ ನಿದ್ರೆಯೊಂದಿಗೆ ಮೊದಲಿಂಗನು ಬರೋದು ತಡ ಇದೆ ಎಂಬುದಾಗಿ ಏನ್ ಮಾಡಿಕೊಂಡಿದ್ದಾರೆ, ಎಲ್ಲರೂ ಒಳ್ಳೆ ನಿದ್ದೆಯಲ್ಲಿ ಜಾರಿ ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯ. ಎಲ್ಲರೂ ಒಳ್ಳೆ ನಿದ್ದೆಯಲ್ಲಿ ಹೋದಂಥ ಸಮಯದಲ್ಲಿ ಆ ಅರ್ಧ ರಾತ್ರಿಯಲ್ಲಿ ಅಲ್ಲಿ ಒಂದು ಕೂಗಾಗ್ತಾ ಇದೆ, ಏನೆಂಬುದಾಗಿ, ಮೊದಲಿಂಗನು ಬರ್ತಾ ಇದ್ದಾನೆ, ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಎದ್ದು ಹೊರಡಿರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೆಂಬುದಾಗಿ, ಆ ಅರ್ಧ ರಾತ್ರಿಯಲ್ಲಿ ಅಲ್ಲಿ ಏನು ಹೇಳ್ತಾ ಇದೆ, ಹೌದು ಮೊದಲಿಂಗನು ಬರ್ತಾ ಇದ್ದಾನೆ, ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಹೋಗ್ರಿ ಎಂಬುದಾಗಿ. ಆ ಸಮಯದಲ್ಲಿ ಪ್ರೇರೆ, ಅಲ್ಲಿ ನಾವು ಈ ಸಮಯದಲ್ಲಿ 7ನೇ ವಚನ ನೋಡಿಕೊಳ್ಳುವ. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಲ್ಲೆಲೂಯಾ. ಆ ಕೂಗು ಆದಾಗ ಅಲ್ಲಿ ಯಾರು ಪ್ರೇರೆ ಎದ್ರು? ಹಲೋ, ಎಲ್ಲರೂ ಎದ್ರು. ಆದರೆ ಯಾರು ಸಿದ್ಧರಾಗಿ ಮುಂದೆ ಹೋದ್ರು? ಎಲ್ಲ ಸಿದ್ಧತೆಯಲ್ಲಿ ಇದ್ದವರು ಮುಂದೆ ಹೋದ್ರು. ಹಲ್ಲೆಲೂಯಾ. ಆ ಸಿದ್ಧತೆ ಇಲ್ಲದೆ ಇರುವಂಥವ್ರು ಏನಾದ್ರು ಅವಾಗ ಸಿದ್ಧವಾಗಲಿಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ 10ನೇ ವಚನವನ್ನು ಓದಿಕೊಳ್ಳುವ. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯೊಳಕ್ಕೆ ಹೋದರು. ಆಮೆನ್. ಬಾಗಿಲು ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆ ಮಧ್ಯರಾತ್ರಿಯಲ್ಲಿ ಒಂದು ಕೂಗಾಯಿತು, ಅಲ್ಲಿ ಮೊದಲಿಂಗನು ಬರ್ತಾ ಇದ್ದಾನೆ, ಎಲ್ಲ ಎದ್ದು ಹೊರಡಿರಿ ಎಂಬುದಾಗಿ. ಆ ಸಮಯದಲ್ಲಿ ಮಲಗಿದಂಥ 10 ಕನ್ಯೆಯರು ಎದ್ದರು. ಆದರೆ ಅದರಲ್ಲಿ 5 ಜನ ಬುದ್ಧಿಯುಳ್ಳ ಕನ್ಯೆಯರು, ಎಲ್ಲ ರೀತಿಯಲ್ಲಿ ಸಿದ್ಧರಾಗಿದ್ದಂಥ ಕನ್ಯೆಯರು ಏನು ಮಾಡಿದರು, ಅವನ ಸಂಗಡ ಎದ್ದು ಆ ಮದುವೆ ಮನೆಗಳಿಗೆ ಹೊರಟು ಹೋದರು ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಾದ ನಂತರ ಉಳಿದ ಕನ್ಯರು ಏನು ಮಾಡ್ತಾ ಇದ್ದಾರೆ, ಅವಾಗ ಆಚೆ ಈಚೆ ಏನು ಮಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವಾಗ ಅವರು ಸಿದ್ಧತೆ ಆಗುವುದಕ್ಕಾಗಿ ಓಡಾಡ್ತಾ ಇದ್ದಾರೆ, ಆದರೆ ಸಿದ್ಧತೆ ಆಗಲು ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಪ್ರೇರೆ, ಇವತ್ತು ನನಗೂ ನಿನಗೂ ಸಹ ಇದೇ ಮಾತಾಗಿದೆ. ಏಕೆಂದರೆ ಯೇಸು ಸ್ವಾಮಿ ಹೇಳಿದ್ದಾನೆ, ನಾನು ಬೇಗನೆ ಬರ್ತೇನೆ ಎಂಬುದಾಗಿ. ನಾನು ತುತ್ತೂರಿ ಶಬ್ದದೊಡನೆ, ಪ್ರಧಾನ ದೂತ ಸೈನ್ಯದೊಡನೆ ನಾನು ಆ ಒಂದು ಮಧ್ಯಾಕಾಶದಲ್ಲಿ ಬರ್ತೇನೆ ಎಂಬುದಾಗಿ ಆತನು ಈಗಾಗಲೇ ಮುಂಚಿತವಾಗಿ ನನಗೆ ನಿನಗೆ ಹೇಳಿದ್ದಾನೆ. ಆದರೂ ಸಹ ಇವತ್ತು ನಾವು ಸಿದ್ಧರಾಗದೆ ಅಥವಾ ಸಿದ್ಧತೆಯಲ್ಲಿ ಇದ್ದವರು ಸಿದ್ಧರಾಗದವರು ಅನೇಕರಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಹೌದಾ ಇಲ್ವಾ? ಇವತ್ತು ನನಗೆ ನಿನಗೆ ದೇವರು ಹೇಳ್ತಕ್ಕಂಥ ಮಾತು, ನೀವು ಸಿದ್ಧವಾಗಿರಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ಯಾವ ನೆಲೆಯಲ್ಲಿ ನಾವು ಎಲ್ಲಿ ಇದ್ದೇವೋ ಅಲ್ಲಿ ನಾವು ಏನಾಗಬೇಕಾಗಿದೆ, ಸಿದ್ಧರಾಗದಿದ್ದರೆ ಆತನ ಬರುವಿಕೆಗಾಗಿ ನಾವು ಸಿದ್ಧರಾಗಲೇಬೇಕಾಗಿದೆ. ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಇವತ್ತು ಏನಾಗಬೇಕಾಗಿದೆ, ಆ ಮೊದಲಿಂಗನ ಸಂಗಡ ಹೋಗುವುದಕ್ಕಾಗಿ ಸಿದ್ಧ ಮಾಡಿಕೊಳ್ಳಬೇಕು ಎಂಬುದಾಗಿ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ಇವತ್ತು ನಮ್ಮ ಪರಿಶುದ್ಧತೆ ಜೀವಿತದಲ್ಲಿ, ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಅಭಿಷೇಕದಲ್ಲಿ ನಾವೇನಾಗಬೇಕಾಗಿದೆ, ಸಿದ್ಧರಾಗಿರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲವಾದರೆ ಪ್ರೇರೆ, ಏಕೆಂದರೆ ಬರಲಿಕ್ಕಿರುವಂಥ ಯೇಸು ಸ್ವಾಮಿ ನಮ್ಮ ಯಾವ ಹಣ ಕೇಳ್ತಾ ಇಲ್ಲ, ನಮ್ಮ ಯಾವ ಆಸ್ತಿ ಕೇಳ್ತಾ ಇಲ್ಲ. ಈಗಾಗಲೇ ಆರಾಧನೆಯಲ್ಲಿ ಹಾಡು ಹೇಳಿದ್ದೇವೆ, ಬಂಗಾರವ ಕೇಳಲಿಲ್ಲ, ವೈಡೂರವ ಕೇಳಲಿಲ್ಲ, ಹೃದಯವನ್ನೇ ಕೇಳಿದನಯ್ಯ. ಹೌದಾ ಇಲ್ಲ? ಅದೇ ರೀತಿಯಾಗಿ ಪ್ರೇರೆ, ಇವತ್ತು ನನಗಿರುವಂಥ ಬಂಗಾರ, ನಮಗಿರುವಂಥ ಆಸ್ತಿ, ನಾವು ಸತ್ತ ಮೇಲೆ ಎಲ್ಲ ಇಲ್ಲೇ ಮಣ್ಣಿಗೆ. ಯೇಸು ಸ್ವಾಮಿ ಯಾವುದದು ನಮ್ಮಿಂದ ಕೇಳ್ತಾ ಇಲ್ಲ. ಆದರೆ ಇವತ್ತು ನಿನ್ನ ಹೃದಯ ಸಿದ್ಧವಾಗಿದೆಯೋ ಇಲ್ಲೋ ಎಂಬುದಾಗಿ ಯೇಸು ಸ್ವಾಮಿ ಕೇಳತಕ್ಕಂಥ ಮಾತಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನದು ಎಷ್ಟೇ ಏನೇ ದೊಡ್ಡದಾಗಿರ್ಬೋದು ಪ್ರೇರೆ, ಅವೆಲ್ಲ ಮಣ್ಣಿನವರೆಗೆ ಮಾತ್ರವಾಗಿದೆ. ಮಣ್ಣಿನ ಮುಂದೆ ಹೋಗುವಂಥದ್ದು ನಿನ್ನ ಆತ್ಮವಾಗಿದೆ. ಹಲ್ಲೆಲೂಯಾ. ಇವತ್ತು ಆತ್ಮ ಸಿದ್ಧವಾಗಿದೆಯೋ ಇಲ್ಲೋ ಎಂಬುದಾಗಿ ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ದೇವರಿಗೆ ನಮಗೆ ಬೇಕಾಗಿರುವಂಥದ್ದು ಈ ನಮ್ಮ ಸೌಂದರ್ಯವಾದ ಶರೀರವಲ್ಲ. ಇವತ್ತು ನನಗೆ ನಿನಗೆ ಆ ಯೇಸು ಸ್ವಾಮಿಗೆ ಬೇಕಾಗಿರುವಂಥ ಆ ಆತ್ಮದಲ್ಲಿ ಸೌಂದರ್ಯ ಇದೆಯೋ ಇಲ್ಲೋ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಆ ಸಿದ್ಧತೆಗೆ ಇವತ್ತು ಯೇಸು ಸ್ವಾಮಿ ನಮ್ಮಿಂದ ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾವು ಆತ್ಮದಲ್ಲಿ ಸಿದ್ಧವಾಗಿರುವುದಾದರೆ ಪ್ರಿಯರೇ, ಅಲ್ಲಿ ಯಾವ ರೀತಿ 5 ಜನ ಬುದ್ಧಿಯುಳ್ಳ ಕನ್ಯೆಯರು
ಆ ಕೂಗಿಗೆ ಸಿದ್ಧರಾಗಿ ಆ ಮದಲಿಂಗನ ಸಂಗಡ ಮದುವೆ ಮನೆಯೊಳಗೆ ಹೋದರು, ಅದೇ ರೀತಿಯಾಗಿ ಇವತ್ತು ಆ ತುತ್ತೂರಿ ಶಬ್ದ ಆಕಾಶ ಮಂಡಲದಲ್ಲಿ ಬರುವಾಗ ನಾನು ನೀನು ಸಿದ್ಧವಾಗಿದ್ದರೆ ಪಟ್ಟನೆ ನಾವು ಎದ್ದು ಹೋಗುವಂತರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮನ್ನು ಆ ಒಂದು ಆತ್ಮದಲ್ಲಿ ನಮ್ಮನ್ನು ನಾವೇನು ಮಾಡಿಕೊಳ್ಳಬೇಕಾಗಿದೆ? ಬಲಪಡಿಸಿಕೊಂಡವರಾಗಿ, ಆ ಆತ್ಮವನ್ನು ಶಕ್ತೀಕರಿಸಿಕೊಂಡವರಾಗಿ, ಆ ಆತ್ಮವನ್ನು ಯೇಸುವಿಗಾಗಿ ನಾವು ಹೋಗುವ ಹಾಗೆ ಸಿದ್ಧ ಮಾಡಿಕೊಂಡು ಇರುವುದಾದರೆ ಖಂಡಿತವಾಗಿಯೂ ಇವತ್ತು ನಿನ್ನ ಜೀವಿತ ಸೌಭಾಗ್ಯವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ಆತನ ಗುಟ್ಟುಗಳನ್ನು ನಮಗೆ ಕೊಟ್ಟಿದ್ದಾನೆ. ಆತನ ರಾಜ್ಯಕ್ಕೆ ಸೇರಬೇಕಾದರೆ ನಾವು ಹೇಗೆ ಏನು ಬೇಕಾದರೂ ಮಾಡಿದರೂ ಹೋಗ್ತೇನೆ ಎಂಬುದಾಗಿ ಹೇಳುವುದಾದರೆ ಅದು ಸುಳ್ಳು ಮಾತಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ಹೇಳಿರೋ ಪ್ರಕಾರವಾಗಿ ಇವತ್ತು ನಾವು ಈ ವಾಕ್ಯದ ಅನುಸಾರವಾಗಿ ನಡೆದು ಜೀವಿಸಿ ನಾವು ಹೋಗುವುದಾದರೆ ಮಾತ್ರವೇ ಆತನ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಬಹುದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟೇ ಅಲ್ಲ ಪ್ರಿಯರೇ, ಇವತ್ತು ಆದ ಕಾರಣ ನಾವು ಇವತ್ತು ದೇವರ ಚಿತ್ತ ಏನಾಗಿದೆ ಅಂದರೆ ಒಬ್ಬ ಮನುಷ್ಯನು ನಾಶವಾಗಬಾರದು ಎಂಬುದಾಗಿ ದೇವರ ಚಿತ್ತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ದೇವರ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ಆತನ ಚಿತ್ತವಾಗಿದೆ, ಆ ದೇವರ ಬಯಕೆಯಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರ ಮಕ್ಕಳಾದ ನಾವುಗಳು ಮೊದಲು ಆತ್ಮದಲ್ಲಿ ಸಿದ್ಧರಾಗಿ, ಅದಾದ ನಂತರ ದೇವರ ರಾಜ್ಯಕ್ಕೆ ಸೇರುವ ಜನಾಂಗಗಳಾಗಿ, ಅದಾದ ನಂತರ ನನಗೆ ನಿನಗೆ ಇರುವಂಥ ಕರ್ತವ್ಯ ಏನು ಗೊತ್ತಾ? ಆ ದೇವರ ರಾಜ್ಯಕ್ಕೆ ಸೇರದೇ ಇರುವ ಅನೇಕ ಜನ ಇದ್ದಾರೆ ಪ್ರಿಯರೇ. ಅವರನ್ನು ಸಹ ನಾವೇನು ಮಾಡಬೇಕಾಗಿದೆ? ದೇವರ ರಾಜ್ಯದ ಕಡೆಗೆ ನಡೆಸುವಂಥ ಜನಗಳಾಗಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಸಿದ್ಧ ಎಂಬುದಾಗಿ ಹೇಳುವುದಾದರೆ ಕೇವಲ ನಾನು ನನ್ನ ಕುಟುಂಬ ಸಿದ್ಧ ಎಂಬುದಾಗಿ ಹೇಳಿ ನಾವು ಕುಳಿತುಕೊಳ್ಳುವುದಲ್ಲ ಪ್ರಿಯರೇ. ಸಿದ್ಧ ಆಗದಿರುವಂಥ ಅನೇಕ ಜನಗಳು ಈ ಲೋಕದಲ್ಲಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇಶದ ಪಾಪ್ಯುಲೇಷನ್ ನೋಡುವುದಾದರೆ ಬಹು ಸಂಖ್ಯವಾಗಿದೆ ಪ್ರಿಯರೇ. ಆ ಬಹುಸಂಖ್ಯವಾಗಿರುವಂಥದ್ರಲ್ಲಿ ಸ್ವಲ್ಪ ಸಂಖ್ಯೆ ಮಾತ್ರ ಯೇಸುವಿಗಾಗಿ ಇರುವಂಥ ಜನಗಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಇವತ್ತು ನನಗೆ ನಿನಗಾಗಿ ಒಂದು ದೊಡ್ಡ ಕೆಲಸವನ್ನೇ ಕೊಟ್ಟಿದ್ದಾನೆ ಪ್ರಿಯರೇ. ಏನೆಂಬುದಾಗಿ? ನೀವು ಅಷ್ಟೇ ಸಿದ್ಧರಾಗುವುದಲ್ಲ, ಸಿದ್ಧರಾಗದಿರುವಂಥ ಅನೇಕರನ್ನು ನೀವು ಸಿದ್ಧಪಡಿಸಿ ಆ ರಾಜ್ಯಕ್ಕೆ ಕಳಿಸುವಂಥ ಜನಗಳು ನೀವು ಆಗಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜವಾಬ್ದಾರಿ ಆ ಒಂದು ಕಾರ್ಯವಾಗಿದೆ. ಅನೇಕರಿಗೆ ಹೋಗಿ ನಾವು ಸುವಾರ್ತೆಗಳನ್ನು ಹೇಳಲೇಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಆ ಸುವಾರ್ತೆಗಳನ್ನು ಹೇಳಿ ಆ ಜನಗಳನ್ನು ನಾವು ರಕ್ಷಣೆಗೆ ನಡೆಸಲೇಬೇಕಾಗಿದೆ. ಏಕೆಂದರೆ ಅದು ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಪ್ರಿಯ ದೇವರ ಮಕ್ಕಳೇ, ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಕುಳಿತುಕೊಳ್ಳುವುದಾದರೆ ಅದು ನಿಮ್ಮ ತಪ್ಪು ಕಲ್ಪನೆ ಆಗಿದೆ. ನಾವಿನ್ನೂ ಅನೇಕರನ್ನು ಸಿದ್ಧ ಮಾಡಿ ದೇವರ ರಾಜ್ಯಕ್ಕೆ ಕಳಿಸಿಕೊಡಬೇಕಾಗಿದೆ. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಈ ದಿವಸಗಳಲ್ಲಿ ಹೆಚ್ಚಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿ ಆ ಜನಗಳಿಗಾಗಿ ಸುವಾರ್ತೆ ಹೇಳುವುದಕ್ಕಾಗಿ, ಆ ಜನಗಳನ್ನು ರಕ್ಷಣೆಗೆ ತರುವುದಕ್ಕಾಗಿ ಇವತ್ತು ನಿನ್ನ ಜವಾಬ್ದಾರಿ ಆ ಒಂದು ಪ್ರಾರ್ಥನೆಯ ಮೂಲಕವಾಗಿ ನಾವು ಎದ್ದು ಪ್ರಾರ್ಥಿಸಿ ಹೊರಟು ಹೋಗುವುದಾದರೆ ಖಂಡಿತವಾಗಿಯೂ ದೇವರು ನನಗಾಗಿ ನಿನಗಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾನು ನಿನ್ನೆ ಒಂದು ಗ್ರೂಪ್ನಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟಿದೆ. ರೆನಾಲ್ಡ್ ಬಾಂಕೆ ಪಾಸ್ಟರ್ ಅವರ ಒಂದು ವಿಡಿಯೋ. ಎಷ್ಟು ಜನ ನೋಡಿದ್ರಿ ಪ್ರಿಯರೇ? ರೆನಾಲ್ಡ್ ಬಾಂಕೆ ದೇವದಾಸರು ಒಂದು ಸಣ್ಣ ಒಂದು ಮೆಸೇಜ್ ಕ್ಲಿಪ್ಪಿಂಗ್ ನನ್ನ ವಾಕ್ಯದಲ್ಲಿ ಹಾಕಿದೆ. ಹಲ್ಲೆಲೂಯಾ. ಅವರು ಹೇಳಿದಂಥ ಮಾತು ಇದಾಗಿತ್ತು ಪ್ರಿಯರೇ, ನಾವು ಕೇವಲ ಪ್ರಾರ್ಥನೆ ಮಾಡಿ ಕುಳಿತುಕೊಂಡ್ರೆ ಆಗುವುದಿಲ್ಲ. ಒಂದು ಕಾಲಿನಲ್ಲಿ ನಡೆದ್ರೆ ಹೇಗೆ ನಡೀತೇವೆ ನಾವು? ಒಂದು ಕಾಲಲ್ಲಿ ನಡೆದ್ರೆ ಹೇಗೆ ನಡೀತೇವೆ? ಸರಿಯಾಗಿ ನಡ್ಲಿಕ್ಕೆ ಆಗೋದಿಲ್ಲ. ಈ ಕಾಲು ಬಿಟ್ಟು ಈ ಕಾಲು ನಡೆದ್ರೆ ಅದೇ ರೀತಿ ಆಗೋದು. ಹಲ್ಲೆಲೂಯಾ. ಈ ಮಾತಿನ ಅರ್ಥ, ಆ ದೇವರದಾಸರು ಹೇಳಿದ ಮಾತಿನ ಅರ್ಥ, ಪ್ರಾರ್ಥನೆ ಮಾಡಿ ವಾಕ್ಯ ಸಾರಿರಿ, ಪ್ರಾರ್ಥನೆ ಮಾಡಿರಿ ವಾಕ್ಯ ಸಾರಿರಿ, ಪ್ರಾರ್ಥನೆ ಮಾಡಿರಿ ವಾಕ್ಯ ಸಾರಿರಿ, ಪ್ರಾರ್ಥನೆ ಮಾಡಿರಿ ವಾಕ್ಯ ಸಾರಿರಿ. ಆವಾಗ ಆತ್ಮಗಳೆಲ್ಲ ರಕ್ಷಣೆಗೆ ಬರುತ್ತವೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಕೇವಲ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ದೇವರೇ ಆತ್ಮಗಳ ರಕ್ಷಣೆಗೆ ಬಿಡುಗಡೆ ಮಾಡು ಎಂಬುದಾಗಿ ಪ್ರಾರ್ಥಿಸುವುದಾದರೆ ಮಾತ್ರ ಆತ್ಮಗಳಿಗೆ ನಾವು ಹಲ್ಲೆಲೂಯಾ ಹೋಗಿ ಸುವಾರ್ತೆಯನ್ನು ಸಹ ಹೇಳಲೇಬೇಕಾಗಿದೆ.
ಇವೆರಡು ಕಾರ್ಯ ಮಾಡುವುದಾದರೆ ಖಂಡಿತವಾಗಿಯೂ ಈ ದಿವಸಗಳಲ್ಲಿ ಇನ್ನೂ ಸಿದ್ಧರಾಗದಿರುವಂಥ ಅನೇಕ ಜನಗಳು ದೇವರ ರಾಜ್ಯಕ್ಕೆ ಸಿದ್ಧರನ್ನಾಗಿ ಮಾಡುವುದಕ್ಕಾಗಿ ನನ್ನಿಂದ ನಿನ್ನಿಂದ ಅದು ಆಗುವಂಥ ಕಾರ್ಯ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಕೀರ್ತನೆ ಕೊನೆಯದಾಗಿ ಒಂದು ವಾಕ್ಯ, 2ನೇ ಅಧ್ಯಾಯ 8ನೇ ವಚನ. ನೀವು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಕೇಳಿಕೊಂಡ್ರೆ? ಆಮೆನ್. ನಾವು ಕೇಳಿಕೊಂಡ್ರೆ ಏನು ಹೇಳ್ತಾ ಇದ್ದಾರೆ ದೇವರು? ಎಲ್ಲ ಜನಾಂಗಗಳನ್ನು ನಿಮಗೆ ಅಧೀನ ಮಾಡ್ತೇನೆ, ಅವು ನಿಮಗೆ ಸ್ವಾಧೀನವಾಗುತ್ತವೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಬಹು ಪ್ರಾರ್ಥನೆಯೊಂದಿಗೆ ಇವತ್ತು ನಾವು ಆ ಜನಗಳ ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವುದಾದರೆ, ಬಹು ಪ್ರಾರ್ಥನೆಯೊಂದಿಗೆ ಆ ಒಂದು ಜನಗಳಿಗಾಗಿ ಸುವಾರ್ತೆಗಳನ್ನು ಸಾರುವುದಾದರೆ ಖಂಡಿತವಾಗಿಯೂ ಈ ದೇವರ ವಾಕ್ಯ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ. ಏಕೆಂದರೆ ದೇವರ ವಚನ ಹೇಳಿದೆ, ಅನ್ಯ ಜನಾಂಗಗಳನ್ನೆಲ್ಲ ನಿಮಗೆ ಕೊಡುತ್ತೇನೆ ಎಂಬುದಾಗಿ, ಯೇಸುವಿಗಾಗಿ. ಹಲ್ಲೆಲೂಯಾ. ಇವತ್ತು ನಾನು ನೀನು ಈಗಾಗಲೇ ಹೇಳುವ ಪ್ರಕಾರವಾಗಿ ಪ್ರಾರ್ಥಿಸಬೇಕಾಗಿದೆ, ಸುವಾರ್ತೆ ಸಾರಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕಾಗಿದೆ, ಅನೇಕರಿಗೆ ವಾಕ್ಯಗಳನ್ನು ಯೇಸುವಿನ ಬಗ್ಗೆ ಹೇಳಬೇಕಾಗಿದೆ. ಹಾಗಿರುವುದಾದರೆ ದೇವರ ರಾಜ್ಯಕ್ಕೆ ಜನಗಳನ್ನು ನಾವು ಇನ್ನೂ ಹೆಚ್ಚಾಗಿ ಅವರಿಗಾಗಿ ಸಿದ್ಧರನ್ನಾಗಿ ನಾವು ಮಾಡಬಹುದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ಸಮಯದಲ್ಲಿ ನಾವು ನೋಡಿಕೊಂಡಿರುವಂಥ ವಾಕ್ಯದ ಅನುಸಾರವಾಗಿ ಇವತ್ತು ದೇವರ ರಾಜ್ಯದ ಗುಟ್ಟು ಇವತ್ತು ನನಗೆ ನಿನಗೆ ಕೊಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಆ ರಾಜ್ಯಕ್ಕೆ ಸೇರುವಂಥ ಗುಟ್ಟು ಇವತ್ತು ದೇವರು ನಮಗೆ ಕೊಟ್ಟಿರುವುದಾದರೆ ಪ್ರೇರೆ, ನಾವು ಇನ್ನೂ ಅನೇಕರಿಗೆ ಈ ಗುಟ್ಟುಗಳನ್ನು ಹೇಳಿ ನಾವು ದೇವರ ಕಡೆಗೆ ನಡೆಸುವುದಾದರೆ ನಾವು ಧನ್ಯರಾಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ಈ ಸಮಯದಲ್ಲಿ ಇನ್ನೊಂದು ಆವರ್ತಿ ನಾವು ಇವತ್ತು ನೋಡಿಕೊಂಡಿರುವಂಥ ವಾಕ್ಯದ ಅನುಸಾರವಾಗಿ ಮೊದಲು ನಾವೇನು ಮಾಡಬೇಕಾಗಿದೆ? ಯೇಸುವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಎರಡನೇದಾಗಿ ನಮ್ಮ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕಾಗಿದೆ. ಎರಡನೇದಾಗಿ ಎಚ್ಚರವಾಗಿರಬೇಕಾಗಿದೆ. ನಾಲ್ಕನೇದಾಗಿ ಪ್ರಾರ್ಥಿಸುವವರಾಗಿರಬೇಕಾಗಿದೆ. ಐದನೇದಾಗಿ ಸಿದ್ಧರಾಗಿರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರ ಈ ಗುಟ್ಟಿನ ಮಾತುಗಳೊಂದಿಗೆ ಇವತ್ತು ನಾನು ನೀನು ಜೀವಿಸಿ ನಡೆಯುವುದಾದರೆ ನಾನು ನೀನು ಧನ್ಯರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜ್ಯ ಇವತ್ತು ನನ್ನಿಂದ ನಿನ್ನಿಂದ ತಪ್ಪಿ ಹೋಗಲು ಸಾಧ್ಯವಿಲ್ಲ. ಆ ದೇವರು ನಮ್ಮನ್ನು ಬಲಪಡಿಸುವಂಥ ದೇವರು, ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಯಾರನ್ನು ಸಹ ಆತನು ಕೈ ಬಿಡುವ ದೇವರಲ್ಲ ಪ್ರಿಯರೇ, ಆತನೊಂದಿಗೆ ನಮ್ಮನ್ನು ನಡೆಸತಕ್ಕ ದೇವರಾಗಿದ್ದಾನೆ. ಆ ದೇವರ ನಾಮಕ್ಕೆ ನನ್ನ ಮಹಿಮೆ ಸಲ್ಲಿಸುತ್ತಾ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಬಹಳ ಸುಂದರವಾಗಿ ದೇವರ ವಾಕ್ಯವನ್ನು ದೇವರ ದಾಸರು ಹೇಳಿದ್ದಾರೆ. ಪ್ರಿಯ ದೇವಜನರೇ, ಸಭೆಗೆ ಎಚ್ಚರಿಕೆಯಾಗಿ ಬಂದಂಥ ಅನೇಕ ಮಾತುಗಳು ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ. ನಾನು ಅದರ ಮೇಲೆ ಇನ್ನೊಂದು ಪ್ರಸಂಗ ಹೇಳಲಿಕ್ಕಾಗಿ ಬಯಸುವುದಿಲ್ಲ. ಆದರೆ ದೇವರು ಒಂದೆರಡು ಕಾರ್ಯಗಳು ನನ್ನ ಹೃದಯದಲ್ಲಿ ಹೇಳಿದಂಥ ಮಾತುಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ನಾವೆಷ್ಟು ಮಾತ್ರ ಸೌಭಾಗ್ಯವಂತರು ಎಂಬುದಾಗಿ ಇಂಥ ಆಳವಾದ ರಹಸ್ಯ ನಾವು ಏನು ಮಾಡದೆ ದೇವರು ನಮಗೆ ಅದನ್ನು ಪ್ರಕಟಪಡಿಸಿದ್ದಾನೆ. ಯೇಸು ಸ್ವಾಮಿ ನಮಗಾಗಿ ಎಲ್ಲವನ್ನು ಮಾಡಿದ್ದಾನೆ. ಪ್ರಿಯ ದೇವಜನರೇ, ದೇವರ ರಾಜ್ಯ ಹತ್ತಿರವಾಗಿದೆ. ಆತನ ರಕ್ಷಣೆ ನಮಗೆ ಲಭಿಸಿದೆ. ಆತನ ಅನಂತ ಕಾಲದ ಜೀವಿತ ನಮಗೆ ತೋರಿಸಿಕೊಟ್ಟಿದ್ದಾನೆ. ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯದ ಮಾತು ಇನ್ನೊಂದಿಲ್ಲ. ರಕ್ಷಣೆ ಹೊಂದಿರುವುದಂತ ಹೇಳಿದರೆ ಅದು ಎಲ್ಲ ಅದ್ಭುತಗಳಿಗಿಂತ ದೊಡ್ಡ ಅದ್ಭುತವಾಗಿದೆ. ಇವತ್ತು ಶಾರೀರಿಕವಾಗಿ ಸೌಖ್ಯ ಬರಬಹುದು, ಬಾರದೇ ಇರಬಹುದು. ಒಂದು ವೇಳೆ ಇವತ್ತು ನಿಮಗೆ ಸಾಲದ ವ್ಯವಸ್ಥೆಯಿಂದ ಹೊರಗೆ ಬರಬಹುದು, ಬಾರದೇ ಇರಬಹುದು. ಆದರೆ ನೀವು ರಕ್ಷಣೆ ಹೊಂದಿದ್ದೀರೋ ಅದು ಎಲ್ಲದಕ್ಕಿಂತ ದೊಡ್ಡ ರಹಸ್ಯವಾಗಿದೆ. ಅದು ಎಲ್ಲದಕ್ಕಿಂತ ದೊಡ್ಡ ಅದ್ಭುತವಾಗಿದೆ. ಅದು ಎಲ್ಲದಕ್ಕಿಂತ ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಆಗಿದೆ. ಇದಕ್ಕಿಂತ ಮೇಲಿನ ಒಂದು ಅದ್ಭುತ ಇನ್ನೊಂದಿಲ್ಲ. ಇದಕ್ಕಿಂತ ಮೇಲಿನ ಒಂದು ರಹಸ್ಯ ನಮಗೆ ದೇವರು ಕೊಟ್ಟಿಲ್ಲ. ಒನ್ ಆಫ್ ದ ಫೈನೆಸ್ಟ್ ಸೀಕ್ರೆಟ್ಸ್ ಅಬೌಟ್ ಹಿಸ್ ಸಾಲ್ವೇಷನ್. ಇವತ್ತು ನಾವು ಹೊಂದಿದವರಾಗಿದ್ದೇವೆ, ನಾವು ಸೌಭಾಗ್ಯವಂತರಾಗಿದ್ದೇವೆ. ಯೇಸುವನ್ನು ತಿಳಿದುಕೊಳ್ಳುವುದು ನಮ್ಮ ಸೌಭಾಗ್ಯವಾಗಿದೆ. ಇವತ್ತು ಎಷ್ಟೋ ಜನರು ಹೊರಗಡೆ ಇದ್ದಾರೆ. ದೇವರ ದಾಸರು ಹೇಳಿದ ಪ್ರಕಾರ
ಎಂಥ ಎಂಥ ವಿದ್ಯಾವಂತರು, ಎಂಥ ಹಣವಂತರು, ಎಂಥ ಪರ್ಸನಾಲಿಟಿ ಇರುವವರು, ಎಷ್ಟು ಏನೇನೆಲ್ಲ ಇರುವವರಿದ್ದಾರೆ. ಆದರೆ ದೇವರು ಅವರಿಗೆ ಆ ರಹಸ್ಯವನ್ನು ಹೇಳಲಿಲ್ಲ. ನಮಗೆ ಸಾಧಾರಣವಾದಂಥ ಜನರು, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಜನರು, ಎಲ್ಲರೂ ನಮ್ಮನ್ನು ತ್ಯಜಿಸಿದರೂ ಕೂಡ ಆತನು ತನ್ನ ರಹಸ್ಯವನ್ನು, ತನ್ನ ರಕ್ಷಣೆಯ ಮೂಲಕವಾಗಿ ನಮ್ಮನ್ನು ಎಷ್ಟು ಮಾತ್ರ ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ಆ ರಹಸ್ಯವನ್ನು ಆತನು ನಮಗೆ ತೋರಿಸಿಕೊಟ್ಟಿದ್ದಾನೆ. He just said, I love you through this secret. ಈ ರಹಸ್ಯದ ಮೂಲಕವಾಗಿ ಆತನು ಹೇಳಿದ್ದು, ನಾನು ನಿಮ್ಮನ್ನು ಬಹಳವಾಗಿ ಇವತ್ತಿಗೂ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ. ಆತನನ್ನು ತಿಳಿದುಕೊಂಡದ್ದು ಎಲ್ಲದಕ್ಕಿಂತ ದೊಡ್ಡ ಸೌಭಾಗ್ಯವಾಗಿದೆ. ಇವತ್ತು ಎಷ್ಟೋ ಜನರು ಹೊರಗಡೆ ಇದ್ದಾರೆ. ಇವತ್ತು ಯೇಸು ಸ್ವಾಮಿ 3ನೇ ದಿನದಲ್ಲಿ ಪುನರುತ್ಥಾನನಾಗಿದ್ದಾನೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆತನು ಅವರ ಪಾಪಗಳಿಗಾಗಿ, ಶಾಪಗಳಿಗಾಗಿ ಸತ್ತಿದ್ದಾನೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅವರು ತಿಳಿದುಕೊಂಡಿಲ್ಲ. ಈ ತಿಳುವಳಿಕೆ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರಿಯ ದೇವಜನರೇ, ವಾಟ್ ಅ ಪ್ರಿವಿಲೇಜ್ಡ್ ಪೀಪಲ್ ವಿ ಆರ್. ಇವತ್ತು ನಾವು ತಿಳಿದುಕೊಳ್ಬೇಕಾಗಿದೆ, ಆತನ ರಾಜ್ಯ ಹತ್ತಿರವಾಗಿದೆ. ನಾವು ಆತನ ರಾಜ್ಯಕ್ಕೆ ಹತ್ತಿರವಾಗಿ ಇದ್ದೇವಾ? ಆತನ ರಾಜ್ಯ ಬಂದಿದೆ ನಮ್ಮ ಹತ್ತಿರ, ಆದರೆ ನಾವು ಆತನ ರಾಜ್ಯಕ್ಕೆ ಹತ್ತಿರ ಬಂದಿದ್ದೇವೋ ಇಲ್ಲವೋ ನೋಡುವಂಥ ಸಮಯವಾಗಿದೆ. ನಾನು ರಕ್ಷಣೆ ಹೊಂದಿದ್ದೇನೆ, ಆದರೆ ಹಲವು ಸಲ ಏನಾಗ್ತದೆ, ದೇವರ ದಾಸರು ಹೇಳಿದ ಪ್ರಕಾರ ಯೇಸುವನ್ನು ತಿಳಿದುಕೊಂಡಿದ್ದೇನೆ, ಆದರೆ ಹಲವು ಸಲ ಜಾಗರೂಕತೆಯಿಂದ ನಾವಿಲ್ಲ. ನಾವೆಲ್ಲವನ್ನು ಸಲೀಸಾಗಿ ತೆಗೆದುಕೊಳ್ತಾ ಇದ್ದೇವೆ. ವಿ ಆರ್ ಟೇಕಿಂಗ್ ಗ್ರಾಂಟೆಡ್ ಎವ್ರಿಥಿಂಗ್ ಇನ್ ಅವರ್ ಲೈಫ್. ಎಲ್ಲವೂ ಸಲೀಸಾಗಿ ತಗೊಳ್ತಾ ಇದ್ದೇವೆ. ಪಾಪದ ಮಾರ್ಗದಲ್ಲಿ ಜಾಗರೂಕತೆ ಇಲ್ಲದೆ, ಎಚ್ಚರಿಕೆ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ. ಯೇಸುವನ್ನು ತಿಳಿದುಕೊಂಡಂಥದ್ದು ಸೌಭಾಗ್ಯ ಹೌದು, ಆದರೆ ಜಾಗರೂಕತೆ ಇದೆಯಾ ನಮ್ಮ ಜೀವಿತದಲ್ಲಿ? ಈ ಎಚ್ಚರಿಕೆ ನಮ್ಮ ಜೀವಿತದಲ್ಲಿ ಇದೆಯಾ? ಪ್ರಾರ್ಥನಾ ಜೀವಿತ ನಮ್ಮ ಜೀವಿತದಲ್ಲಿ ಇದೆಯಾ? ನಾವು ಸಿದ್ಧರಾಗ್ತಾ ಇದ್ದೇವಾ? ದೇವರ ರಾಜ್ಯ ಹತ್ತಿರ ಬಂದಿದೆ, ನಾವೆಲ್ಲಿದ್ದೇವೆ? ದಟ್ ಈಸ್ ದ ಕ್ವಶನ್ ಟುಡೇ. ದೇವರ ರಾಜ್ಯ ನಮ್ಮ ಹತ್ತಿರಕ್ಕಿದೆ, ಹೌದು. ವೇರ್ ಆರ್ ವಿ ಸ್ಟ್ಯಾಂಡಿಂಗ್ ನಿಯರ್ ದ ಕಿಂಗ್ಡಮ್ ಆಫ್ ಗಾಡ್? ದಟ್ ಈಸ್ ಇಂಪಾರ್ಟೆಂಟ್. ನಾನು ಎಲ್ಲಿ ನಿಂತಿದ್ದೇನೆ? ದೇವರ ರಾಜ್ಯ ಬಹಳ ದೂರ ಇದೆಯಾ ನಮ್ಮಿಂದ? ಪಾಪದಲ್ಲಿ ಇದ್ರೆ ದೇವರ ರಾಜ್ಯ ಖಂಡಿತವಾಗಿ ದೂರ ಇದೆ. ಪರಿಶುದ್ಧವಾದ ಜೀವಿತ ನೀವು ಜೀವಿಸ್ತಾ ಇದ್ರೆ ದೇವರ ರಾಜ್ಯ ನಿಮ್ಮ ಹತ್ತಿರದಲ್ಲಿ ಇದೆ. ದೇವರ ರಾಜ್ಯ ನಿಮ್ಮ ಹತ್ತಿರದಲ್ಲಿ ಇದ್ರೆ, ಪರಿಶುದ್ಧವಾದ ಜೀವಿತ ಇದ್ರೆ ದೇವರು ನಿಮ್ಮ ಹತ್ತಿರದಲ್ಲೇ ಇದ್ದಾನೆ. ಇಲ್ಲವಾದರೆ ಪಾಪದ ಜೀವಿತದಲ್ಲಿ ನೀವು ಇರುವುದಾದರೆ ನರಕ ಬಹಳ ಹತ್ತಿರದಲ್ಲಿ ಇದೆ. ಸೈತಾನ ನಿಮ್ಮ ಒಟ್ಟಿಗೆ ಇದ್ದಾನ ಅಂತ ಹೇಳಿ ಅರ್ಥ. ಪ್ರಿಯ ದೇವಜನರೇ, ಬಹಳ ಸುಂದರವಾಗಿ ಎಲ್ಲ ನೆಲೆಯಲ್ಲಿಯೂ ದೇವರ ದಾಸರು ಮಾತಾಡಿದ್ದಾರೆ. ಈ ಲೋಕ ಬಿಟ್ಟು ಹೋಗಲಿಕ್ಕಾಗಿಯೇ ನಾವು ಇರುವವರು. ತಾತ್ಕಾಲಿಕವಾದಂಥ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಲೋಕದ ಅಂತ್ಯ ಬರುವಾಗ ಗಾಡ್ ವಿಲ್ ಜಸ್ಟ್ ಶೇಕ್ ಇಟ್ ಲೈಕ್ ದಿಸ್. ಈ ಭೂಮಿಯನ್ನು ಒಂದು ಸಲ ಹೀಗೆ ಅಲ್ಗಾಡಿಸಿ ಬಿಟ್ಟ ಅಂತ ಹೇಳಿದ್ರೆ ಮುಗಿದೋಯ್ತು. ಮೇಲಿರುವಂಥ ಆಕಾಶದಲ್ಲಿರುವಂಥ ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲ ಟಪ 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 ಅಂತ ಕೆಳಗೆ ಬೀಳ್ತದೆ. ಖಾಲಿ ಹಿಂಗೆ ಟೆಂಪ್ರವರಿ ವರ್ಲ್ಡ್ ಇದು. ಶಾಶ್ವತವಾದದ್ದು ನಮಗಾಗಿ ಕಟ್ಟಲ್ಪಟ್ಟಂಥದ್ದು ಒಂದಿದೆ. ಹಲ್ಲೆಲೂಯಾ. ಅದನ್ನು ಯಾರು ಅಲ್ಗಾಡಿಸಲಿಕ್ಕೆ ಸಾಧ್ಯವಿಲ್ಲ. ಅದು ನನಗಾಗಿ, ನಿಮಗಾಗಿ ಇರುವಂಥ ಒಂದು ರಾಜ್ಯವಾಗಿದೆ. ಈ ರಾಜ್ಯ ಮುಗಿದು ಹೋಗುವಂಥದ್ದಾಗಿದೆ. ಕೇವಲ ಒಂದು ಸಣ್ಣ ಅಲ್ಗಾಡಿಸುವುದರಿಂದ, ಒಂದು ಸಣ್ಣ ಭೂಕಂಪ ಬಂದರೆ ನೀವು ಪರಿಸ್ಥಿತಿ ನೋಡ್ತೀರಾ. ಎಂಥ ಮ್ಯಾಸಿವ್ ಬಿಲ್ಡಿಂಗ್ಸ್ ಹೇಗೆ ಒಂದು ಮಾಚಿಸ್ ಕಡ್ಡಿ ಬಂದ ಹಾಗೆ ಟಕ 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 ಅಂತ ಕೆಳಗೆ ಬರ್ತದೆ. ಇಷ್ಟೇ ಇರುವುದು ಈ ಲೋಕದ ಎಲ್ಲದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಆದರೂ ಕೂಡ, ಎಷ್ಟೇ ಸುಂದರವಾದ ಕಾರ್ಯ ಈ ಲೋಕದಲ್ಲಿ ಇದ್ದರೂ ಕೂಡ ದೇವರದನ್ನು ಅಲ್ಗಾಡಿಸುವಾಗ ಅದು ಯಾವುದೂ ನಿಲ್ಲಿಗೆ ಸಾಧ್ಯವಿಲ್ಲ. The whole planetary system will come down within minutes, within seconds. ನಿಮಿಷದಲ್ಲಿ. ಪ್ರಿಯ ದೇವಜನರೇ, ತಾತ್ಕಾಲಿಕವಾದದ್ದಾಗಿದೆ. ನಾವು ಸಿದ್ಧರಾಗ್ತಾ ಇದ್ದೇವಾ? ಅಥವಾ ನಾವು ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಟಿಸಿಕೊಂಡು ಜೀವಿಸ್ತಾ ಇದ್ದೇವಾ? ಹೃದಯ ಕಠಿಣಪಡಿಸಿಕೊಂಡು ಜೀವಿಸ್ತಾ ಇದ್ದೇವಾ? ಸಿದ್ಧರಾಗ್ತಾ ಇಲ್ಲವಾ?
ದೇವರ ಭಯ ಇಲ್ಲವಾ? ಸುಂದರವಾದ ಉದಾಹರಣೆ ಹೇಳಿದರು. ಬ್ಯೂಟಿಫುಲ್ ಎಕ್ಸಾಂಪಲ್. ಬಹಳ ಅದರ ಬಗ್ಗೆ ಹೇಳಬೇಕಾಗಿ ಬಂದಿಲ್ಲ. 10 ಜನ ಕನ್ನಿಕೆಯರ ಬಗ್ಗೆ. ಎಲ್ಲರೂ ಮಲ್ಕೊಂಡ್ರು, ಎಲ್ಲರೂ ಸರಿಯಾಗಿಯೇ ಎದ್ರು. ಕೊನೆ ಗಳಿಗೆ ಬರುವಾಗ ಅಲ್ಲಿ ಒಂದು ಸಂಭವ ಏನು ಸಂಭವಿಸ್ತಾ ಇದೆ ಗೊತ್ತಾ? ಆ ಗಳಿಗೆ ಬಂದಾಗ, ಮದಲಿಂಗನು ಬರುವಂಥ ಗಳಿಗೆ ಬಂದಾಗ ಒಂದು ಕಾರ್ಯ ನೀವು ಲೆಕ್ಕ ಇಡಬೇಕು. ಆಗ ಸಿದ್ಧರಾಗ್ಲಿಕ್ಕಿರುವಂಥ ಸಮಯ ಇಲ್ಲ. ಆಗ ನೀವು ಸಿದ್ಧರಾಗ್ರಿ ಅಂತೂ ಟೈಮ್ ಕೊಡುವುದಿಲ್ಲ ದೇವರು. ಈಗ ಸಿದ್ಧತೆಯ ಸಮಯ ಆಗಿದೆ. ಮದಲಿಂಗನ ಬರ್ಲಿಕ್ಕೆ ಇನ್ನೂ ಸಮಯ ಇದೆ, ಹೌದು. ಆದರೆ ಇವತ್ತು ನೀವು ಸಿದ್ಧರಾಗಿದ್ದರೆ, ರಾತ್ರಿ ನೀವು ಮಲ್ಕೊಂಡಿದ್ರೂ ಕೂಡ ನಿಮ್ಮ ಆತ್ಮ ಎಚ್ಚರವಾಗಿರುವಂಥದ್ದಾಗಿದೆ. ಇವತ್ತು ನೀವು ಈ ಪ್ರಸಂಗ ದೇವರ ದಾಸರದು ಕೇಳಿ ಸಿದ್ಧರಾಗುವುದಾದರೆ, ಎಚ್ಚರವಾಗುವುದಾದರೆ, ಇವತ್ತು ನೀವು ಒಂದು ವೇಳೆ ಜಾಗರೂಕತರಾಗುವುದಾದರೆ, ಇವತ್ತು ಒಂದು ವೇಳೆ ಪ್ರಾರ್ಥನಾ ಜೀವಿತ ಆರಂಭ ಮಾಡುವುದಾದರೆ, ಕರ್ತನು ಬರುವಂಥ ದಿನದಲ್ಲಿ, ಮದಲಿಂಗನು ಬರುವಂಥ ದಿನದಲ್ಲಿ 5 ಬುದ್ಧಿಹೀನರಂತೆ ಓಡಾಡಬೇಕಾಗಿ ಬರುವುದಿಲ್ಲ. ಅಯ್ಯೋ ನಾನು ಈಗ ರೆಡಿಯಾಗಿ ಬರ್ತೇನೆ, ಅಯ್ಯೋ ಈಗ ನಾನು ಪ್ರಾರ್ಥನೆ ಮಾಡಿ ಬರ್ತೇನೆ, ಅಯ್ಯೋ ನಾನು ಈಗ ಹೋಗಿ ಅಭಿಷೇಕ ತಗೊಂಡು ಬರ್ತೇನೆ, ಈಗ ನಾನು ಏನು ಮಾಡಿ ಬರ್ತೇನೆ ಅಂದರೂ ಸಮಯ ಇರುವುದಿಲ್ಲ. ಸಮಯ ಮೀರಿ ಹೋಗ್ತದೆ. ಇವತ್ತು ಸಭೆಗೆ ಬಂದಿರುವಂಥ ಎಚ್ಚರಿಕೆಯ ಮಾತುಗಳಾಗಿದೆ. ಇವತ್ತು ನಾವು ಸರಿಪಡಿಸಿಕೊಳ್ಳಿಲ್ಲ ನಮ್ಮ ಜೀವಿತ, ಮತ್ತೆ ಸಮಯ ಇದೆಯೋ ಗೊತ್ತಿಲ್ಲ. ದೇವರ ದಾಸರು ಏನು ಹೇಳಿದ್ರು ಗೊತ್ತಾ? ಕರ್ತನು ಬೇಗನೆ ಬರ್ತಾ ಇದ್ದಾನೆ, ಹೌದು. ಯಾವಾಗ ಯಾರಿಗೂ ಗೊತ್ತಿಲ್ಲ. ನಾವು ಸಿದ್ಧರಾಗಿದ್ದೇವ? ಯೇಸುವನ್ನು ತಿಳಿದುಕೊಂಡವರು ಸಿದ್ಧರಾಗಿದ್ದೀರಾ ಕೇಳ್ತಾ ಇದ್ದೇನೆ. ಯೇಸುವನ್ನು ತಿಳಿದುಕೊಳ್ಳದೇ ಇರುವವರು, ಇವತ್ತು ನಿಮಗೂ ಸಮಯ ಇದೆ. ಇವತ್ತು ನಿಮಗೂ ಸಮಯ ಇದೆ ಯೇಸುವನ್ನು ತಿಳ್ಕೊಳ್ಳಿಕ್ಕಾಗಿ. ಇಲ್ಲ, ಹೃದಯ ಕಠಿಣಪಡಿಸಿಕೊಂಡು ಈ ಸಂದೇಶವನ್ನೆಲ್ಲ ಕೇಳಿ ನಾವು ಮತ್ತೆ ಹಾಗೆ ಹೋಗುವುದಾದರೆ, ಒಂದು ವೇಳೆ ಕೆಡುಕನ ಕೈಯಲ್ಲಿ ನಿಮ್ಮ ಆತ್ಮ ಸಿಕ್ಕಿದರೆ ಏನು ಪರಿಸ್ಥಿತಿ ಆಗ್ಬಹುದಕ್ಕಾಗಿ. ಕೆಡುಕನಂತ ಹೇಳಿದರೆ ಕೆಡಿಸುವವನು, ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಕೆಡಿಸುವವನು. ಆದರೆ ರಕ್ಷಿಸುವವನು ಒಬ್ಬನಿದ್ದಾನೆ. ಅದು ಇವತ್ತಿನ ಶುಭ ವರ್ತಮಾನ. ರಕ್ಷಿಸುವವನು ಇರುವಾಗ ನಾವು ಯಾಕೆ ಕೆಡುಕನ ಕೈಯಲ್ಲಿ ಹೋಗಿ ಬೀಳಬೇಕಾಗಿದೆ? When we have a savior to save us, why are we going into the hands of Satan? ಪ್ರಿಯ ದೇವಜನರೇ, ಇವತ್ತು ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸಿದ್ಧವಾಗಬೇಕು. ಇವತ್ತು ಸುದಿನವಾಗಿದೆ. ಇವತ್ತು ರಕ್ಷಣಾ ದಿನವಾಗಿದೆ. ಇವತ್ತು ಸಿದ್ಧತೆಯ ದಿನವಾಗಿದೆ. ವಿ ಕ್ಯಾನಾಟ್ ಡಿಲೇ ಫಾರ್ ಟುಮಾರೋ. ನಾಳೆಗಾಗಿ ಇಲ್ಲ ನಮಗೆ ದಿನ. ಇವತ್ತು ದೇವರು ಕೊಟ್ಟಂಥ ದಿನ. ಇವತ್ತು ನಾವು ಜೀವಿಸಬೇಕು. ಇವತ್ತು ನಾವು ಸಿದ್ಧರಾಗಬೇಕು. ಇವತ್ತು ನಾವು ಎಚ್ಚರವಾಗಬೇಕು. ಇವತ್ತು ನಾವು ತಿಳ್ಕೊಳ್ಳಬೇಕು. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು. ನಾಳೆಗಾಗಿ ಹಾಕಲಿಕ್ಕೆ ಏನೂ ಇಲ್ಲ. ಇವತ್ತು ರಾತ್ರಿ ನಮ್ಮದಲ್ಲ, ನಾಳಿನ ದಿವಸ ನಮ್ಮದಲ್ಲ. ಇವತ್ತಿಲ್ಲಿಂದ ಚರ್ಚಿನಿಂದ ಹೊರಗೆ ಹೋದ ಮೇಲೆ ನಾವು ಯಾರು ಹೇಗೆ ಏನು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಮರಳಿ ನಾವು ನೆಕ್ಸ್ಟ್ ಸಂಡೇ ಇಲ್ಲೇ ಬರ್ತೇವೋ ಇಲ್ಲೋ ಹೇಳಲಿಕ್ಕೂ ಸಾಧ್ಯ ಇಲ್ಲ. ವಿ ಡೋಂಟ್ ನೋ ವೆದರ್ ವಿ ಆರ್ ಗೋಯಿಂಗ್ ಟು ಕಮ್ ಅಂಡ್ ವರ್ಷಿಪ್ ಜೀಸಸ್ ನೆಕ್ಸ್ಟ್ ವೀಕ್. ಪ್ರಿಯ ದೇವಜನರೇ, ಇವತ್ತು ನಾವು ಒಂದು ವೇಳೆ ಸಿದ್ಧರಾಗಿಲ್ಲ ಆದರೆ, ಕರ್ತನ ಬರವಣಿಗೆಯಲ್ಲಿ ಎತ್ತಲ್ಪಡಲಿಲ್ಲ ಆದರೆ, ದ್ಯಾಟ್ ಈಸ್ ದ ಸ್ಯಾಡೆಸ್ಟ್ ಡೂಮ್ಸ್ ಡೇ ಆಫ್ ಅವರ್ ಲೈಫ್. ನಿಮಗೆ ಅನಿಸ್ಬೋದು, ಇರಲಿ ಬಿಡಿ, ಏನು ನಡೀತದೆ ಬಿಡು. ಯು ಮೈಟ್ ಬಿ ಟೇಕಿಂಗ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಏನು ಬಿಡಿ, ಸ್ವಲ್ಪ ಕುಡಿತಾ ಇದ್ದೇವೆ, ಸ್ವಲ್ಪ ಸೇದ್ತಾ ಇದ್ದೇವೆ, ಸ್ವಲ್ಪ ಎಲ್ಲ ಮಾಡ್ತಾ ಇದ್ದೇವೆ, ನಡೀತದೆ. ನೋ, ನಡೆಯೋದಿಲ್ಲ. ಕರ್ತನ ಬರವಣಿಗೆಯಲ್ಲಿ ನಾವು ಎಲ್ಲರೂ ಮಲ್ಕೊಂಡಿರ್ತೇವೆ, ಎಲ್ಲರೂ ಎಚ್ಚರವಾಗ್ತಾರೆ. ಸಿದ್ಧರಾದವರು ಮಾತ್ರ ಹೋಗ್ಲಿಕ್ಕಾಗ್ತದೆ. ದ್ಯಾಟ್ ಈಸ್ ದ ಸೀಕ್ರೆಟ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಅದಾಗಿದೆ ರಹಸ್ಯ. ಆ ರಹಸ್ಯ ಇವತ್ತು ಬಯಲಾಗಿ ದೇವರ ದಾಸರ ಮೈಕ್ನಲ್ಲಿ ಆಂಪ್ಲಿಫೈ ಮಾಡಿ ನಮಗೆ ಬಂದಿದೆ. ನೀವು ನಾಳೆ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಯ್ಯೋ ನನಗೆ ಗೊತ್ತಿರಲಿಲ್ಲ ಈ ರಹಸ್ಯ. ರಹಸ್ಯ ಇವತ್ತು ಬಯಲಾಗಿದೆ. ಹಲ್ಲೆಲೂಯಾ. ಇವತ್ತು ದೇವರ ದಾಸರು ಈ
ದೇವರ ರಾಜ್ಯದ ರಹಸ್ಯವನ್ನು ನಮಗೆ ಬಯಲು ಮಾಡಿದ್ದಾರೆ. ಅದರೊಟ್ಟಿಗೆ ಅವರು ಹೇಳಿದ್ದೇನು ಗೊತ್ತಾ? ನಾವು ಹೊರಗಡೆ ಹೋಗಿಯೂ ಆ ರಹಸ್ಯವನ್ನು ಹೇಳಬೇಕು. ಏನೆಂಬುದಾಗಿ, ಯೇಸು ಸ್ವಾಮಿ ನಿನಗಾಗಿ ಕ್ರೂಜೆ ಮೇಲೆ ನಿನ್ನ ಪಾಪಗಳಿಗಾಗಿ, ಶಾಪಗಳಿಗಾಗಿ ಆತನು ಸತ್ತಿದ್ದಾನೆ. ಅದು ಮಾತ್ರವಲ್ಲ, ಅಲ್ಲಿಗೆ ಕ್ರೈಸ್ತ ಜೀವಿತ ನಿಲ್ಲುವುದಿಲ್ಲ. ಆತನು ನಿನಗಾಗಿ 3ನೇ ದಿನ ಪುನರುತ್ಥಾನನಾಗಿ ಇವತ್ತಿಗೂ ನಿನಗಾಗಿ ಜೀವಿಸ್ತಾ ಇದ್ದಾನೆ ಎಂಬ ಶುಭವಾರ್ತೆ ಅವರಿಗೆ ಹೇಳಿ ಅವರನ್ನು ಎಚ್ಚರಪಡಿಸಬೇಕಾಗಿದೆ. ಅವರನ್ನು ಸಿದ್ಧಪಡಿಸುವಂಥ ಜವಾಬ್ದಾರಿ ನನ್ನದು ಮತ್ತು ನಿಮ್ಮದಾಗಿದೆ. ಪ್ರಿಯ ದೇವಜನರೇ, ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ಒಂದು ವೇಳೆ ನಾನು ಇವತ್ತು ಯೇಸುವನ್ನು ತಿಳಿದುಕೊಂಡಿಲ್ಲವಾದರೆ, ಲಾರ್ಡ್, ಐ ವಾಂಟ್ ಟು ನೋ ಯು ಟುಡೇ. ಇವತ್ತು ನಿನ್ನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ನಾನು ಅಂಗೀಕರಿಸಲು ಬಯಸುತ್ತಿದ್ದೇನೆ. ಐ ವಾಂಟ್ ಟು ನೋ ಯು ಮೋರ್. ಐ ವಾಂಟ್ ಟು ಕಮ್ ನಿಯರ್ ಟು ದ ಕಿಂಗ್ಡಮ್ ಆಫ್ ಗಾಡ್. ನಿನ್ನ ರಾಜ್ಯದ ಹತ್ತಿರಕ್ಕೆ ನಾನು ಬರಲು ಬಯಸುತ್ತಿದ್ದೇನೆ. ಹೌದು ಕರ್ತನೇ. ಲಾರ್ಡ್, if I am far from the kingdom, I want to come near today. ಒಂದು ವೇಳೆ ನಾನು ನಿನ್ನ ರಾಜ್ಯದಿಂದ ದೂರವಿರುವುದಾದರೆ, ಸೈತಾನನ ರಾಜ್ಯದೊಳಗೆ ಇರುವುದಾದರೆ, ಇವತ್ತು ಅವನ ರಾಜ್ಯವನ್ನು ಬಿಟ್ಟು ನಿನ್ನ ರಾಜ್ಯದ ಹತ್ತಿರಕ್ಕೆ ಬರುತ್ತಿದ್ದೇನೆ. ಮೇಕ್ ಅ ಡಿಸಿಷನ್ ಟುಡೇ. ಇವತ್ತು ಒಂದು ತೀರ್ಮಾನವನ್ನು ಮಾಡಿ. ಯೇಸು ಸ್ವಾಮಿ ನಿನಗಾಗಿ ಬಂದಿದ್ದಾನೆ. ತಂದೆಯಾದ ದೇವರು ಆ ಒಬ್ಬನೇ ಮಗನನ್ನು ನಿನಗಾಗಿ ಕಳಿಸಿದ್ದಾನೆ. ಇವತ್ತು ನೀನು ಯೇಸು ಸ್ವಾಮಿ ಇಲ್ಲದೆ, ಯೇಸುವನ್ನು ತಿಳಿದುಕೊಳ್ಳದೆ ಇಲ್ಲಿಂದ ನೀನು ಹೋಗಬಾರದು. ಹೌದು, ಇವತ್ತು ನಿನ್ನ ಜೀವಿತದಲ್ಲಿ ಜಾಗರೂಕಳಾಗಲಿಕ್ಕಾಗಿ ಒಂದು ಸದವಕಾಶ ದೇವರು ತಂದಿದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಎಚ್ಚರವಾಗಲಿಕ್ಕಾಗಿ ದೇವರು ತಂದಂಥ ಒಂದು ಸಂದೇಶವಾಗಿದೆ. ನೀನಿವತ್ತು ಈ ಸಂದೇಶವನ್ನು ಕೇಳಿ ಎಚ್ಚೆತ್ತುಕೊಂಡಿಲ್ಲಾದರೆ, ನೀನು ಮತ್ತೆ ಆ ಪಾಪದಲ್ಲಿ ಹೋಗುವುದಾದರೆ, ದೇವರ ಕೈಗಳು ನಿನ್ನ ಮೇಲೆ ಭಾರವಾಗುವಂಥ ದಿನಗಳು ಬರುತ್ತಿದೆ. ದೇವರ ದಾಸರುಗಳು ಹೇಳುತ್ತಿರುವುದನ್ನು ಕೇಳಿಯೂ ಹೃದಯ ಕಠಿಣಪಡಿಸಬೇಡ. ಯೇಸು ನಿನ್ನ ಸಂಗಡ ಮಾತಾಡುತ್ತಿದ್ದಾನೆ. ದೇವರ ಆತ್ಮನ ನಿನ್ನ ಸಂಗಡ ಮಾತಾಡುತ್ತಿದ್ದಾನೆ. God is speaking to you directly. It is spirit to spirit. ದೇವರ ಆತ್ಮನ ಮೂಲಕವಾಗಿ ನಿನ್ನ ಆತ್ಮನೊಂದಿಗೆ ಮಾತಾಡುತ್ತಿದ್ದಾನೆ. ಇವತ್ತು ನೀನು ತಿಳಿದುಕೊಂಡಿಲ್ಲಾದರೆ, ಇವತ್ತು ನೀನು ಜಾಗರೂಕನಾಗಿಲ್ಲಾದರೆ, ಇವತ್ತು ನೀನು ಎಚ್ಚರವಾಗಿಲ್ಲಾದರೆ, ದೇವರ ಕೈಗಳು ಭಾರವಾಗಬಾರದು. ಎಸ್, ಜಸ್ಟ್ ಸರೆಂಡರ್ ಯುವರ್ ಲೈಫ್ಸ್. ನೀನು ರಕ್ಷಣೆ ಹೊಂದಿದೀಯಾ? ಮರಳಿ ಕರ್ತನ ನಿನ್ನನ್ನು ಕರೆಯುತ್ತಿದ್ದಾನೆ. ಕಮ್ ಬ್ಯಾಕ್ ಟು ಹಿಸ್ ಲವ್ ಅಗೈನ್. ಆತನ ಪ್ರೀತಿ ನಿನಗೆ ಇವತ್ತು ಕಾದಿದೆ. ಕಮ್ ಬ್ಯಾಕ್ ಟು ದ ಲವ್ ಆಫ್ ಜೀಸಸ್. ಇವತ್ತಿನಿಂದ ಒಂದು ತೀರ್ಮಾನ ಮಾಡು. ಎಸ್ ಲಾರ್ಡ್, ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅ ಪರ್ಸನಲ್ ಪ್ರೇಯರ್ ಲೈಫ್. ಇವತ್ತಿನಿಂದ ನನ್ನ ಪ್ರಾರ್ಥನಾ ಜೀವಿತ ಆರಂಭವಾಗುತ್ತದೆ. ಇವತ್ತಿನವರೆಗೆ ನಾನು ಮಾಡಿಲ್ಲ, ಬಟ್ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ಅ ಡಿಸಿಷನ್ ಆ್ಯಂಡ್ ಸ್ಟಾರ್ಟ್ ಟುಡೇ. ಇವತ್ತಿನಿಂದ ನಾನು ಸಿದ್ಧನಾಗುತ್ತೇನೆ. ಇವತ್ತಿನಿಂದ ನಾನು ಸಿದ್ಧಳಾಗುತ್ತೇನೆ. ಸರೆಂಡರ್ ಯುವರ್ ಲೈಫ್. ಕಮಿಟ್ ಯುವರ್ ಲೈಫ್ ಒನ್ಸ್ ಅಗೈನ್ ಟು ಜೀಸಸ್. ಎಲ್ಲರೂ ಸಮರ್ಪಿಸಿಕೊಂಡು ವಾಕ್ಯದ ಮುಂದೆ ತಗ್ಗಿಸಿಕೊಳ್ಳಿ. ಜಸ್ಟ್ ಸರೆಂಡರ್ ಯುವರ್ ಲೈಫ್ಸ್ ಬಿಫೋರ್ ಜೀಸಸ್. ಬಿಫೋರ್ ಐ ಪ್ರೇ, ಯು ಕಮಿಟ್ ಯುವರ್ ಲೈಫ್ಸ್. ಯು ರೀಡೆಡಿಕೇಟ್ ಯುವರ್ ಲೈಫ್ಸ್ ಟು ಜೀಸಸ್. ನೀನು ಪುನರ್ಸ್ಥಾಪಿಸಿ. ಲೆಟ್ ಹಿಮ್ ರೆಸ್ಟೋರ್ ಯುವರ್ ಲೈಫ್ ಟುಡೇ. ಇವತ್ತಾತನು ನಿನ್ನನ್ನು ಪುನರ್ಸ್ಥಾಪಿಸಲು ಬಯಸುತ್ತಿದ್ದಾನೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕೆ ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕೆ ನನಗೆ. ಯೇಸುವೇ, ಯೇಸುವೇ,
ಸ್ವರ್ಗೀಯ ನಮ್ಮ ಒಳ್ಳೆ ತಂದೆಯಾದ ದೇವರೇ, ಈ ಶಾಂತ ಮಧ್ಯಾಹ್ನ ಸಮಯದಲ್ಲಿ ನಿನ್ನ ಕೃಪಾಸನದ ಬಳಿಗೆ ನಾವು ನಿನ್ನ ವಾಕ್ಯದ ಮುಂದೆ ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಬಂದಿದ್ದೇವೆ. ನಿನ್ನ ದಾಸನನ್ನು ನಮ್ಮ ಮಧ್ಯದಲ್ಲಿ ಶಕ್ತವಾಗಿ ಉಪಯೋಗಿಸಿದೆಯಪ್ಪ ರಾಜ. ಇವತ್ತು ವಾಕ್ಯದ ಗೂಢಾರ್ಥಗಳನ್ನು ನೀನು ತೋರಿಸಿಕೊಟ್ಟಿದೆಯಪ್ಪ ಕರ್ತನೇ. ನಿನ್ನನ್ನು ತಿಳಿದುಕೊಳ್ಳುವಂಥ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದೀಯಾ. ನಮ್ಮ ಜೀವಿತದಲ್ಲಿ ನಾವು ಹೇಗೆ ಜಾಗರೂಕತರಾಗಬೇಕು, ನಮ್ಮ ಜೀವಿತದಲ್ಲಿ ನಾವು ಹೇಗೆ ಎಚ್ಚರವಾಗಬೇಕು, ನಮ್ಮ ಜೀವಿತದಲ್ಲಿ ನಾವು ಹೇಗೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಮುಂದೆ ಹೋಗಬೇಕು, ನಾವು ನಿನ್ನ ಬರವಣಿಗೆಗಾಗಿ ನಾವು ಹೇಗೆ ಸಿದ್ಧರಾಗಬೇಕು ಎಂಬುದಾಗಿ ನೀನು ನಮ್ಮ ಸಂಗಡ ನೇರವಾಗಿ ಮಾತಾಡಿದೀಯ. ಸಭೆಗೆ ಇವತ್ತು ಎಚ್ಚರವನ್ನು ನೀನು ಕೊಟ್ಟಿದೀಯಪ್ಪ. ನಾವು ಎಚ್ಚರಗೊಂಡಿದ್ದೇವೆ. ನಮ್ಮನ್ನು ನಾವು ಮತ್ತೆ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ತಗ್ಗಿಸಿಕೊಂಡು ಬಂದಿದ್ದೇವೆ ರಾಜ. ಇನ್ನು ಹೆಚ್ಚಾಗಿ ನಿನ್ನನ್ನು ತಿಳಿದುಕೊಂಡು ನಿನ್ನನ್ನು ಬಹಳವಾಗಿ ಪ್ರೀತಿಸುವಂತೆ, ನಿನ್ನ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡೆಯುವಂತೆ, ನಿನ್ನ ವಾಕ್ಯದ ಅನುಸಾರವಾಗಿ ನಾವು ನಡೆಯುವಂತೆ, ಪಾಪವನ್ನು ತ್ಯಜಿಸಿ ನಿನ್ನ ರಾಜ್ಯದ ಹತ್ತಿರಕ್ಕೆ ಬರುವಂತೆ ರಾಜ, ಆ ಬುದ್ಧಿವಂತ ಕನ್ನಿಕೆಯರಂತೆ ನಮ್ಮ ಜೀವಿತವನ್ನು ಸಿದ್ಧಪಡಿಸುವಂತೆ, ಯಾವುದೇ ಸಮಯದಲ್ಲಿ ಅದು ಬೆಳಗ್ಗೆ ಇರಬಹುದು, ಮಧ್ಯಾಹ್ನವಿರಬಹುದು, ಮಧ್ಯರಾತ್ರಿ ಇರಬಹುದು, ನಿನ್ನ ಬರವಣಿಗೆ ಇರುವುದಾದರೆ ಈ ಸಂದೇಶ ಕೇಳಿದಂಥ ಸಣ್ಣ ಮಕ್ಕಳಿಂದ ಯೌವನಸ್ಥರಿಂದ ದೊಡ್ಡವರವರೆಗೆ ಹಾಗೂ ಆನ್ಲೈನ್ನಲ್ಲಿಯೂ ಈ ವಾರ್ತೆಯನ್ನು ಕೇಳಿದಂಥ, ಈ ಸಂದೇಶವನ್ನು ಕೇಳಿದಂಥ ಯಾರು ಹಿಂದೆ ಉಳಿಯುವಂತಾಗಬಾರದು, ಅವರನ್ನು ಸಿದ್ಧಪಡಿಸಿಕೊಳ್ಳುವಂತಾಗಬೇಕು. ನಮ್ಮೆಲ್ಲರನ್ನು ಆಶೀರ್ವದಿಸು, ಅನುಗ್ರಹಿಸು. ನಿನ್ನ ದಾಸನನ್ನು, ದಾಸನ ಕುಟುಂಬವನ್ನು, ದಾಸನ ಸೇವೆಯನ್ನು ಬರುವ ದಿನಗಳಲ್ಲಿ ಧಾರಾಳವಾಗಿ ಅನುಗ್ರಹಿಸು. ಇನ್ನೂ ಶಕ್ತವಾಗಿ ಸೇವೆಯಲ್ಲಿ ಉಪಯೋಗಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಡುತ್ತಾ ನಿನಗೆ ಮಾತ್ರ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸುವ. ದೇವರ ದಾಸರಿಗೂ ಪ್ರತ್ಯೇಕವಾದ ವಂದನೆ, ಕೃತಜ್ಞತೆ ಸಭೆಯ ಪರವಾಗಿಯೂ ನಾವು ಹೇಳಲು ಬಯಸುತ್ತೇವೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಆನ್ಲೈನ್ ವ್ಯೂವರ್ಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.